ನನಗೆ ವಾಯ್ಸ್ ಮೆಸೇಜ್ ಹಾಕಿದ್ದಾರೆ, ನಮ್ಗೆ ಆಸ್ತಿ ಬರ್ಬೇಕು, ನಮ್ ಚಿಕ್ಕಪ್ಪ ಹಂಗ್ ಮಾಡ್ಬೇಕು, ನಾವ್ ಹಿಂಗ್ ಮಾಡ್ಬೇಕು, ನಾವ್ ಓದ್ ತಕ್ಷಣನೇ ಅವ್ರು ನಮ್ಗೆಲ್ಲ ಕೊಟ್ಟು ಬಿಡ್ಬೇಕು, ನಾವ್ ಓದ್ ತಕ್ಷಣ ಅದೆಲ್ಲ ಆಗ್ಬಿಡ್ಬೇಕು, ಆ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ ಎಂದು ನನಗೆ ಒಂದು ಮೆಸೇಜ್ ಕಳ್ಸಿದ್ರು. ನಾನು ಅಕ್ಸೆಪ್ಟ್ ಮಾಡ್ಲಿಲ್ಲ. ಕಾರಣ ಏನು, ನಾನಂತೂ ಪ್ರಾರ್ಥನೆ ಮಾಡಲ್ಲ, ನೀವು ನಮ್ಗ ಪ್ರಾರ್ಥನೆ ಮಾಡ್ರಿ. ಈಗ ಆನ್ಲೈನ್ ಲಿಂಕ್ಗಳು ಕಳಿಸ್ತೀವಿ ಅವ್ರಿಗೆ, ಆನ್ಲೈನ್ ಪ್ರೇಯರ್ಗೂ ಬರೋದಿಲ್ಲ. ಆದ್ರೆ ಅವ್ರ ನಂಬಿಕೆ ಎಷ್ಟು ಮಾತ್ರ ಇದೆ, ಈ ಪ್ರಾರ್ಥನೆ ನಾವೆಷ್ಟೇ ಮಾಡಿದ್ರು ಅವ್ರನ್ನ ಅದು ಮುಟ್ಟೋದೇ ಇಲ್ಲ, ಪ್ರಾರ್ಥನೆ ಅವ್ರಿಗೆ ಜಯ ಸಿಗೋದೇ ಇಲ್ಲ. ಕಾರಣ ಏನವರು ಬರ್ರಿ ಅವ್ರ ಪ್ರಾರ್ಥನೆ ಮಾಡ್ಲಿ, ಅವ್ರು ಪ್ರಾರ್ಥನೆ ಮಾಡ್ಲಿ. ನಿನಗೆ ಪ್ರಾರ್ಥನೆ ನಂಬಿಕೆಯಲ್ಲಿದ್ರೆ ಪ್ರಾರ್ಥನೆ ಮೇಲೆ ನೀನ್ ಫಸ್ಟ್ ಮೊಣಕಾಲೂರಿ ಪ್ರಾರ್ಥಿಸಿ. ನಿನ್ನ ಕೈಯಲ್ಲಿ ಸಾಧ್ಯವಾಗದೇ ಇದ್ರೆ ಇನ್ನೊಬ್ಬರ ಪ್ರಾರ್ಥನೆಯನ್ನ ಬಯಸಬೇಕು ಮನುಷ್ಯ. ಅದನ್ನ ಬಿಟ್ಟು ಅವರೇ ಪ್ರಾರ್ಥನೆ ಮಾಡಲ್ಲ, ಆರಾಧನೆಗೆ ಬರಲ್ಲ, ನಮಗಾಗಿ ಪ್ರಾರ್ಥನೆ ಮಾಡ್ರಿ, ನಮಗಾಗಿ ಪ್ರಾರ್ಥನೆ ಮಾಡಿ, ಎಲ್ಲ ಕಡೆ ಸೈತಾನನ ರೀತಿಯಲ್ಲಿ ವಂಚಿಸ್ತಾ ಆವರಿಸ್ತಾ ಮನಸ್ಸುಗಳನ್ನ ಕೆಡಿಸ್ತಾ ಸಮಯ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದಾನೆ. ಸರಿ, ನಾವೊಂದು ವಾಕ್ಯವನ್ನು ಓದ್ಕೊಳ್ಳೋಣ. 2 ಅರಸು 5ನೇ ಅಧ್ಯಾಯ 15-16ನೇ ವಾಕ್ಯಗಳು. 2 ಅರಸರುಗಳು, ಪೇಜ್ ನಂಬರು 409ನೇ ಪೇಜ್ ನಂಬರ್ ಅಲ್ಲಿ 2 ಅರಸು 4ನೇ ಅಧ್ಯಾಯ 15-16ನೇ ವಾಕ್ಯ. ಓದಿ. ಇದನ್ನು ಕೇಳಿ ಎಲಿಷನು ಆ ಸ್ತ್ರೀಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆಯಲು ಆಕೆಯು ಬಂದು ಬಾಗಿಲಿನ ಹತ್ತಿರ ನಿಂತಳು. ಎಲಿಷನು ಆಕೆಗೆ, ನೀನು ಬರುವ ವರುಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದಳು. ಅದಕ್ಕೆ ಆಕೆಯು, 5ನೇ ಅಧ್ಯಾಯ 15-16 5-15-16 5ನೇ ಅಧ್ಯಾಯ. ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂದಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನು ತೆಗೆದುಕೊಳ್ಳುವುದಿಲ್ಲ ಅಂದನು. ನಾಮಾನನು ಎಷ್ಟು ಒತ್ತಾಯಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ. ಸ್ತೋತ್ರ. 2 ವಾಕ್ಯ ನಮಗೆ ವಾಕ್ಯ ಹೇಳ್ತದೆ ಇಲ್ಲಿ. ನಾಮಾನನು ಎಂಬ ಒಬ್ಬ ಕುಷ್ಠರೋಗಿ ಬೇರೆ ದೇಶದಿಂದ ಅರಾಮ್ಯನೊಬ್ಬನು ಎಲಿಷನ್ ಇರತಕ್ಕಂಥ ಕಾಲ ಸಮಯಕ್ಕೆ ಬರ್ಬೇಕಾದ್ರೆ ಈ ದೇಶದಿಂದ ಕರೆದುಕೊಂಡು ಹೋಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಒಂದು ಸ್ತ್ರೀ ಈತನ ರೋಗವನ್ನು ನೋಡಿ ಅಲ್ಲಿ 3ನೇ ವಾಕ್ಯದಲ್ಲಿ ಹೇಳ್ತಾಳೆ, ಅವರು ಆ ಊರಲ್ಲಿ ಆಕೆ ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮರ್ಯದಲ್ಲಿರುವ ಪ್ರವಾದಿ ಹತ್ತಿರ ಇರುತ್ತಿದ್ರೆ ಎಷ್ಟೋ ಒಳ್ಳೇದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಯಾರು? ಆ ಸ್ತ್ರೀ. ಇವರು ಏನಕ್ಕಾಗಿದ್ರೆ ಬೇರೆ ದೇಶಕ್ಕೆ ಇಲ್ಲಿಂದ ಹೊರಟೋಗಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ, ಯುದ್ಧಗಳನ್ನ ಮಾಡಿ ಬೇರೆ ದೇಶಕ್ಕೆ ಇವರು ಮಾರಲ್ಪಟ್ಟಿದ್ದಾರೆ. ಆ ದೇಶದಲ್ಲಿ ಕೂಡ ಈಕೆ ಸುವಾರ್ತೆ ಸಾರ್ತಾ ಇದ್ದಾಳೆ ಈ ಸ್ತ್ರೀ. ಆ ಮನುಷ್ಯನ ಕುಷ್ಠರೋಗವನ್ನು ನೋಡಿ ಈ ಮನುಷ್ಯನಿಗೆ ಈ ಸುವಾರ್ತೆ ಆ ಊರಲ್ಲೇ ಹೇಳ್ತಾ ಇದ್ದಾಳೆ. ಈ ಯಜಮಾನ ಏನಾದ್ರು ನನ್ನ ದಣಿ ದೇವ್ರ ಮನುಷ್ಯನ ಬಳಿ ಇದ್ದಿದ್ರೆ, ಸಮಾರ್ಯದಲ್ಲಿರ್ತಕ್ಕಂಥ ಪ್ರವಾದಿ ಹತ್ರ ಇದ್ದಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ಪೂರ್ಣ ವಾಸಿ ಮಾಡ್ತಾ ಇದ್ದ. ಆಗ 4ನೇ ವಾಕ್ಯದಲ್ಲಿ ಹೇಳ್ತದೆ, ನಾಮನನ್ನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿ ಹೇಳಿದ್ದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಲಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮನನು ಏನ್ ಮಾಡಿದಂತೆ 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದುಸ್ತು ಬಟ್ಟೆಗಳು, ಇವುಗಳನ್ನು ತೆಗೆದುಕೊಂಡು ಸಮರ್ಯಕ್ಕೆ ಹೊರಟು ಹೋಗಿ ಅಲ್ಲಿ ಈ ಮನುಷ್ಯನನ್ನು ಅರಸನ್ನೇ ಹುಡುಕ್ತಾನಲ್ಲಿ. ಆದ್ರೆ ಸಿಕ್ಕಲಿಲ್ಲ. ಆದ್ರೂ ಕೊನೆಗೆ ಅರಸನಿಗೆ ಗೊತ್ತಿಲ್ಲದೆ ಇರೋವಾಗ ಅರಸನ ಬಟ್ಟೆ ಹರ್ಕೊಳ್ತಾನೆ, ನಾನೇನ್ ದೇವರು ಅದಕ್ಕೆ ಹಂಗೆ ಹೀಗೆ ಇದಕ್ ಬರ್ತಾ ಇದ್ದಾನೆ ಅಂತ. ಆದ್ರೆ ಎಲೀಷದನ್ನ ನೋಡಿ ಹೇಳ್ತಾನೆ, ಅವನನ್ನು ಇಲ್ಲಿಗೆ ಕಳಿಸು, ನನ್ನ ಸನ್ನಿಧಾನ ಕಳಿಸು. ಅವನು ಬರ್ತಾನೆ. ಬಂದಾಗ ಆ ಎಲೀಷಾ ಅವನಿಗೊಂದು ಮಾತು ಹೇಳ್ತಾನೆ 10ನೇ ವಾಕ್ಯದಲ್ಲಿ, ನಿನ್ನ ರೋಗ ಸೌಖ್ಯ ಆಗಬೇಕಾದ್ರೆ ನೀನು ಹೋಗಿ ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತ ಆಗ್ತದೆ ಅಂತ. ಆದ್ರೂ ಅವನಲ್ಲಿ ಕೋಪ ಮಾಡ್ತಾನೆ. ಸ್ನಾನ ಮಾಡ್ಬೇಕಾದ್ರೆ ನಮ್ಮೂರಲ್ಲಿ ನೀರಿಲ್ವಾ, ನದಿಗಳಿಲ್ವಾ, ಅಲ್ಲಿಂದ ನಾನು ಇಲ್ಲಿಗೆ ಬರ್ಬೇಕಾಗಿದೆ ಸ್ನಾನ ಮಾಡೋದಕ್ಕೆ.
ಹಾಗಾದ್ರೆ ದೇವರು ಯಾತಕ್ಕೆ ಕೇಳ್ತಾ ಇದ್ದಾರೆ? ದೇವರು ಎಲಿಷನ ಮುಖಾಂತರ, ನಿನ್ನ ಊರಲ್ಲಿ ನೀರ್ ಇರ್ಬೋದು, ಆದ್ರೆ ದೇವರ ನಾಮ ಉಚ್ಚರಿಸೋರಿಲ್ಲ. ನಿನ್ನ ಊರಲ್ಲಿ ನದಿ ಇರಬಹುದು, ಅಲ್ಲಿ ದೇವರ ಹೆಸರು ಪ್ರಕಟಿಸೋರಿಲ್ಲ, ಪ್ರಾರ್ಥನೆ ಮಾಡೋರಿಲ್ಲ. ಇಲ್ಲಿ ಸಮಾರ್ಯದಲ್ಲಿ ಯಾರಾಗಿದ್ದಾನೆ? ಎಲಿಷ ಇಲ್ಲಿರುವಾಗ ಎಲಿಷ ದೇವರ ಹೆಸರಲ್ಲಿ ಹೇಳ್ತಾ ಇರ್ಬೇಕಾದ್ರೆ, ನೀನು ಊರಲ್ಲಿ ಹೋಗಿ ಮುಳುಗು ಅಂತ ಹೇಳಿಲ್ಲ, ಇಲ್ಲಿ ಇರ್ತಕ್ಕಂಥ ನೀರಲ್ಲಿ ಮುಳುಗು. 7 ಸಾರಿ ಮುಳುಗಿ ನೀನು ಬಾ, ನಿನ್ನ ದೇಹ ಮುಂಚಿನಂತಾಗುತ್ತೆ. ಇವನು ಬಹಳ ಕೋಪಗೊಂಡ. ಆದ್ರೂ ಅವನ ಜೊತೆಲಿ ಇರ್ತಕ್ಕಂಥ ಒಂದು ವ್ಯಕ್ತಿ ಹೇಳ್ದ, ಸರಿಯಾ, ದೇವರ ಮನುಷ್ಯನು ಭಾರವಾದ ಕೆಲಸವನ್ನು ಒಂದು ಹೇಳಿದಿದ್ರೆ ಅದು ನೀನ್ ಮಾಡ್ತಿದ್ದೆ. ಏನಂತ ಭಾರವಾದದ್ದು ಹೇಳಿದ್ರು? ಹೋಗಿ ಮುಳುಗಿ ಬಾ ಅಂತೇಳಿ ಅಷ್ಟೇ ಅಲ್ವಾ? ಹೋಗು, ಯಾಕೆ ಕೋಪಗೊಳ್ತೀಯ? ಇವನು ಹೋಗಿ 7 ಸಾರಿ ಮುಳುಗಿದ್ದ ಮೇಲೆ ಮುಳುಗಿ ಕೂಡಿ ಎದ್ದದ ನಂತರ 14ನೇ ವಾಕ್ಯದಲ್ಲಿ ಹೇಳುತ್ತದೆ, ಕೂಡಲೇ ದೇವರ ಮನುಷ್ಯನ ಮಾತಿಗೆ ಅನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಪೂರ್ಣವಾಗಿ ಅವನಿಗೆ ಶುದ್ಧವಾಯಿತು. ಯಾರಿಗೆ? ಈ ನಾಮಾನನಿಗೆ ಶುದ್ಧವಾದಾಗ ಅವನು ಹೇಳ್ತಾನೆ, 15-16 ವಾಕ್ಯ ಓದಿದ್ದಲ್ಲ, ಅವನು ಹೇಳ್ತಾನೆ, ಅನಂತರ ಅವನು ತನ್ನ ಪರಿವಾರದೊಡನೆ ಹಿಂದಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು ಏನ್ ಹೇಳ್ತದೆ ನೋಡಿ, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ಯಾವಾಗ ಗೊತ್ತಾಯಿತು? ಈ ಸ್ವಸ್ಥತೆ ಹೊಂದಿದಾಗ, ಈ ಸೌಖ್ಯ ಹೊಂದಿಕೊಂಡಾಗ. ನಾನು ನಿನ್ನ ಮಾತನ್ನ ಕೇಳಿ ಕೋಪಗೊಂಡೆ, ಆದ್ರೆ ನನ್ನ ದೇಶದಲ್ಲಿ ನೀರಿಲ್ವೋ, ನದಿಗಳಿಲ್ವೋ ಅಂತ. ಆದ್ರೂ ನಾನು ನಿನ್ನ ಮಾತಿಗೆ ವಿಧಿಯನಾಗಿ ಒಪ್ಪಿಸಿ ಕೊಟ್ಟಿದ್ರಿಂದ ನನ್ನನ್ನು ಹಿಂದಿನ ದಿನಗಳಿಂದ ಬಾಧಿಸಿದ ರೋಗ, ಅವಮಾನಕ್ಕೆ ಒಳಪಡಿಸಿದ ರೋಗ, ನನಗೆ ಮರ್ಯಾದೆ ಕೆಡಿಸಿದಂತ ರೋಗ, ಇಕ್ಕಟ್ಟಲ್ಲಿ ನನ್ನನ್ನ ಬಾಧಿಸಿದಂತ ರೋಗ, ನಿನ್ನ ಮಾತಿನಂತೆ ನಾನು ನಿನ್ನ ದೇವರ ಹೆಸರಲ್ಲಿ ನಾನು 7 ಸರಿ ಮುಳುಗಿದ್ರಿಂದ ಈಗ ನನ್ನ ದೇಹ ಶುದ್ಧವಾಗಿದೆ. ಅದಕ್ಕೆ ಇಡೀ ಲೋಕದಲ್ಲಿ ಯಾರು ಇಲ್ಲ ಆ ದೇವರಂದ್ರೆ ಅದು ಸರ್ವಶಕ್ತನಾದ ನಿನ್ನ ದೇವರು. ಏನ್ ಹೇಳ್ತಾ ಇದ್ದಾನೆ? ಬೇರೆ ದೇವರು ಇರುವುದೇ ಇಲ್ಲವಾ ಎಂಬುದು ಈಗ ನನಗೆ ಗೊತ್ತಾಯ್ತು. ಆದ್ರೆ ಏನ್ ಹೇಳ್ತಾ ಇದ್ದಾನೆ? ದಯವಿಟ್ಟು ನೀನು ಕಾಣಿಕೆ ಅಂಗೀಕರಿಸಬೇಕು ಎಂದು ಹೇಳಿದನು. ನಾನು ತೆಗೆದುಕೊಂಡು ಬಂದಂತ ಕಾರಣಕ್ಕೆ ನಾವಿಲ್ಲಿ ಓದ್ತೀವಿ, ಅವನು ಎಷ್ಟೆಷ್ಟು ಬಟ್ಟೆ ತೆಗೆದುಕೊಂಡು ಬಂದ. ಸಮಯಕ್ಕೆ ಹೊರಡ್ಬೇಕಾದ್ರೆ 5ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ ಅವನ್ ಏನೇನ್ ತೆಗೆದುಕೊಂಡು ಬಂದ. 6ನೇ ವಾಕ್ಯದಲ್ಲಿ ನೋಡ್ತೀವಿ ಅವನ್ ಯಾವ ರೀತಿ ಬಂದ, ಇದನ್ನ ನೋಡ್ತೀವಿ. ಆದ್ರೆ ಇಲ್ಲಿ ನೋಡಿದಾಗ ಎಲೀಷನಿಗೆ ಹೇಳ್ತಾ ಇದ್ದಾನೆ, ನೀನು ಈ ಕಾಣಿಕೆನ ಅಂಗೀಕರಿಸಬೇಕು. ಅದಕ್ಕೆ ಎಲೀಷ 16ರಲ್ಲಿ ಏನ್ ಹೇಳ್ದ? ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನು ತೆಗೆದುಕೊಳ್ಳೋದಿಲ್ಲ. ನೀನ್ ಎಷ್ಟೇ ತೆಗೆದುಕೊಂಡು ಬಂದಿದ್ರು ನಾನು ತೆಗೆದುಕೊಳ್ಳೋದಿಲ್ಲ. ಬಿಳಾಮನು ಒಂದು ಮಾತು ಹೇಳಿದಾಗ ಇಸ್ರಾಯೇಲನ್ನು ಶಪಿಸೋದಕ್ಕೆ ಓಡೋದ. ದೇವರ ಒಂದು ಮಾತು ಹೇಳಿದ್ರೆ ಬಂದ್ಬಿಡ್ತೀನಿ ನಾನು, ಇನ್ನು ಬೆಳ್ಳಿ ಬಂಗಾರಗಳಿಂದ ನನ್ನ ಮನೆ ತುಂಬುವಷ್ಟು ಕೊಟ್ಟರು ಇದು ಇಲ್ಲ ಅಂತ ಬರೇ ಮಾತು ಹೇಳಿದವನು. ಕೊನೆಗೆ ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟವನು ಬಿಳಾಮನ ಬಾಲಕರ ರಾಜನ ಜೊತೆ ಹೋದ. ಆದ್ರೆ ಇಲ್ಲಿ ಎಲೀಷನಿಗೆ ಹುಡುಕಿ ಬಂದಿದೆ ಆಶೀರ್ವಾದ. ಆದ್ರೆ ದೇವರು ಒಂದೇ ಒಂದು ಮಾತು ಹೇಳಿದ್ರು, ನೀನ್ ಅದ್ರಲ್ಲಿ ₹1 ಮುಟ್ಟಬೇಡ. ಯಾಕೆ ಮುಟ್ಟಬೇಡ ಅಂದ್ರೆ, ನೀನ್ ಅದ್ರಲ್ಲಿ ಏನಾದ್ರೂ ಒಂದು ಆಶೀರ್ವಾದ ತೆಗೆದುಕೊಂಡು ಕಾಣಿಕೆನ ಮುಟ್ಟಿದ್ರೆ ಬಾಬಾ ಬೆಸ್ಟ್ ಆಗ್ತೀನಿ ಬನ್ನಿ ಬಾಬಾ. ಸ್ತೋತ್ರ. ಡಿಸ್ಟರ್ಬ್ ಆಗ್ತಾ ಇದ್ದದ. ಅಲ್ಲಿ ಏನಾದ್ರೂ ಕಾಣಿಕೆ ಪಡೆದುಕೊಂಡಾಗ ಅವನೋಗಿ ಹೊರಗಡೆ ಆ ದೇಶದಲ್ಲಿ ಹೇಳ್ಕೊಳ್ತಾ ಇದ್ದ, ನಾನು ಹಣ ಕೊಟ್ಟು ಸೌಖ್ಯ ಹೊಂದಿಕೊಂಡು ಬಂದೆ. ಇವತ್ತು ಅಮೆರಿಕಕ್ಕೆ ಹೋಗ್ಲಿ ಯಾರಾದ್ರೂ ರೋಗಿಗಳು, ನಾನು ದುಡ್ಡು ಇಷ್ಟು ಖರ್ಚು ಮಾಡಿ ಅಮೆರಿಕದಿಂದ ನಾನು ಸೌಖ್ಯ ಹೊಂದಿಕೊಂಡು ಬಂದೆ. ದುಡ್ಡು ಮೇಲೆ ಡಿಪೆಂಡ್ ಮಾಡ್ತಾರೆ. ಅವತ್ತು ಕೂಡ ಈ ನಾಮನ ಅದೇ ಮಾತು ಹೇಳ್ತಾ ಇದ್ದ, ಅವನೋಗಿ ನಾನು ದುಡ್ಡು ಕೊಟ್ಟೆ, ನಾನು ಸೌಖ್ಯ ಹೊಂದಿಕೊಂಡು ಬಂದೆ. ಅಲ್ಲಿ ದೇವರಿಗೆ ಬೆಲೆ ಇಲ್ಲ. ಇವನು ಯಾಕೆ ದೇವ್ರ ಹತ್ರ ಸ್ವೀಕರಿಸಬಾರ್ದು ಅಂತ ದೇವ್ರ ಮನುಷ್ಯನಿಗೆ ಹೇಳೋದನು, ದುಡ್ಡು ನೀನು ಮುಟ್ಟಬಾರದು, ಆ ಕಾಣಿಕೆನ ಅದು ಎಷ್ಟೇ ಇದಾದ್ರೂ ಅದನ್ನೇನು ಮುಟ್ಟಬಾರದು ಅಂತ ಹೇಳೋದು. ಅದಕ್ಕೆ ಎಲೀಷ ಏನ್ ಹೇಳ್ದ? ನಾನು ದೇವ ಸನ್ನಿಧಿ ಸೇವೆ ಮಾಡುತ್ತಿರ್ಬೇಕಂತ ಯೆಹೋವನಾಣೆ, ನಿನ್ನಿಂದ ಏನು ತೆಗೆದುಕೊಳ್ಳೋದಿಲ್ಲ ಅಂದನು. ನಾಮನನ್ನು ಎಷ್ಟು ಒತ್ತಾಯ ಪಡಿಸಿದ್ರು ಅವನು ತೆಗೆದುಕೊಳ್ಳಲೇ ಇಲ್ಲ. ಇದು ದೇವರ ನಿಯಮ. ಈಗಿನ ಕಾಲದಲ್ಲಿ ಸೇವೆ ಮಾಡ್ತಕ್ಕಂಥವರಿಗೆ, ಈಗಿನ ಜೀವಿತದಲ್ಲಿ ಯಾರಾದ್ರೂ ಕೊಟ್ರೆ ಬಿಡ್ತಾರ ಇದನ್ನ? ಈ ಕಾಣಿಕೆ ಹತ್ರಕ್ಕೆ ಬಂದಿದೆ ಅಂತೇಳಿ ಅದ್ರ ದೇವರು ಹೇಳ್ತದ, ಎಲೀಷ ನೀನ್ ಅದನ್ನ ಮುಟ್ಬೇಡ, ನನ್ನ ಹೆಸರು ಪ್ರಖ್ಯಾತಿಗೆ ಬರ್ಲಿ. ಅವನ ಹತ್ರ ಕಾಣಿಕೆ ತೆಗೆದುಕೊಂಡು ಅವನ ಪಬ್ಲಿಷನ್ ಮಾಡೋದಿಲ್ಲ, ದೇವ್ರ ಬಗ್ಗೆ ಹೇಳೋದಿಲ್ಲ. ಅದಕ್ಕಾಗಿ ನೀನು ಅದನ್ನ ತೆಗೆದುಕೊಳ್ಬೇಡ ಅಂತ ಹೇಳಿದ್ರು. ಅದಕ್ಕೆ ಎಲೀಷ ಏನ್ ಮಾಡ್ದ? ತೆಗೆದುಕೊಳ್ಳೋದನ್ನ ಬಿಟ್ಟ. ನನಗ್ ಬೇಡ, ನೀನ್ ಸೌಖ್ಯ ಹೊಂದಿದ್ಯಲ್ಲ ಅಷ್ಟೇ ಸಾಕು, ನೀನ್ ದೇವ್ರನ್ನ ಮಹಿಮೆ ಪಡಿಸ್ತಾ ಇದೆಯಲ್ಲ ಅಷ್ಟೇ ಸಾಕು, ನೀನ್ ದೇವ್ರನ್ನ ಆರಾಧಿಸ್ತೀಯಲ್ಲ, ದೇವ್ರ ಮೇಲೆ ನಂಬಿಕೆ ಇಟ್ಟಿದೆಯಲ್ಲ ಅಷ್ಟೇ ಸಾಕು, ನಿನ್ನ ಕಾಣಿಕೆ ನನಗೆ ಅವಶ್ಯಕತೆ ಇಲ್ಲ.
ಯಾಕಂದ್ರೆ ಎಲಿಷನ್ಗೆ ಯಾವುದೇ ಕೊರತೆಯಲ್ಲಿ ಇಟ್ಟಿಲ್ಲ ದೇವ್ರು. ಅವ್ನಿಗೆ ಬೇಕಾದಂತ ಊಟ, ಬಟ್ಟೆ, ಬುದ್ಧಿ, ಜ್ಞಾನ, ಪ್ರಾರ್ಥನೆ, ಅಭಿಷೇಕ ಎಲ್ಲವನ್ನ ದೇವ್ರು ಕೊಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಕೈ ಹಾಕಬೇಕು ನಾನು ಅಂತ ಎಲಿಷ ತೀರ್ಮಾನ ಮಾಡ್ದ. ಆದರೆ ನಾವು ವಾಕ್ಯ ಓದೋದಕ್ಕೆ ಬರ್ತೀವಿ. 20ನೇ ವಾಕ್ಯದಲ್ಲಿ ಓದೋಣ. ಅದೇ ಅಧ್ಯಾಯದಲ್ಲಿ 20ಕ್ಕೆ ಬರೋಣ. ನಾಮಾನನು ಇದೆಲ್ಲ ಹೇಳಿ ಮುಂದೆ ಹೊರಟು ಹೋದ. ಸರಿ, ನಾನು ಇನ್ನ ಟೈಮ್ ಆಗುತ್ತೆ, ನಮ್ಮ ದೇಶಕ್ಕೆ ನಾನು ಹೊರಡ್ತೀನಿ, ನೀನ್ ಸೌಖ್ಯ ಮಾಡಿದಕ್ಕಾಗಿ ದೇವ್ರ ವಂದನೆ ಅಂತೇಳಿ ಅವ್ನು ಕೆಲವು ವಿಷಯಗಳು, ಕೆಲವು ನಿಯಮಗಳು ದೇವರು ಮನುಷ್ಯನ ಬಳಿ ಪಡೆದುಕೊಂಡು ಅವನೇನ್ ಮಾಡ್ತಾನೆ, ಹೋಗು ಅಂತಾನೆ. ಎಲೀಷ ಹೋಗು ಅಂದಾಗ ಈ ನಾಮಾನನು ಸ್ವಲ್ಪ ದೂರ ಹೋದ ನಂತರ ಅಲ್ಲೇನ್ ಹೇಳ್ತದೆ, ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಜಿಯ ಮನಸ್ಸಿನಲ್ಲಿ ತನ್ನ ಯಜಮಾನನು ಆ ಅರಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳಿಸಿಬಿಟ್ಟನಲ್ಲ, ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದ್ರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟು. 21ರಲ್ಲಿ ಹೇಳುತ್ತದೆ, ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಜಿಯನ್ನು ಕಂಡು ರಥದಿಂದ ಇಳಿದು ಅವನನ್ನು ಎದುರುಗೊಂಡು ಕ್ಷೇಮವೋ ಎಂದು ಕೇಳಿದನು. ಅವನು ಕ್ಷೇಮ. ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯವನಸ್ಥರು ಬಂದಿರುತ್ತಾರೆ. ಆದದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನ ಬಳಿಗೆ ಕಳಿಸಿದನು ಎಂದು ಉತ್ತರ ಕೊಟ್ಟರು. ಮಾಡಿದ್ರ ಇದನ್ನು ಎಲೀಷ ಹೇಳಲೇ ಇಲ್ಲ. ಎಲೀಷನ ಜೊತೆಲಿರ್ತಕ್ಕಂಥವನು. ಎಲೀಷನಾದ ನಂತರ ಇವನೇ ಪ್ರವಾದಿ ಆಗ್ಬೇಕು, ಪ್ರಾರ್ಥನೆ ವೀರನಾಗ್ಬೇಕು, ಬಲ ಹೊಂದಬೇಕು, ದೇವರ ಸಮ್ಮುಖದಲ್ಲಿ ಸೇವೆ ಮಾಡ್ಬೇಕು. ಆ ಕಾಣಿಕೆ ನೋಡಿದ ತಕ್ಷಣನೇ ಇವನ ಕಣ್ಣೇನಾಯ್ತು, ತಿರುಗಿ. ಇದು ಬಿಟ್ಟು ಹೋಯ್ತಂದ್ರೆ ಆರಾಮ್ ದೇಶಕ್ಕೆ ಹೊರಟೋಗುತ್ತೆ. ಸಮಯ ಕುಡಿಕೆ ಬಂದಿದೆ, ಇದನ್ನ ಬಿಟ್ರೆ ಮತ್ತೆ ಸಿಗಲ್ವೇ? ಇವನ ಮನಸ್ಸಲ್ಲಿ ಏನಾಯ್ತು, ಇದು ಉದ್ಭವಿಸ್ತು. ಆದ್ರೆ ದೇವರೇನ್ ಹೇಳ್ತಾ ಇದ್ದಾನೆ, ಬೇಡ, ನೀನು ಅದನ್ನು ಮುಟ್ಟಬೇಡ, ಅದಕ್ಕಿಂತಲೂ ದೊಡ್ಡದು ಉನ್ನತವಾದದ್ದು ಬೇಕಾದ್ರೆ ನಾನು ನಿನಗೆ ಕೊಡ್ತೀನಿ, ಆದ್ರೆ ಅವನ ಇತರ ಮಾತ್ರ ನಿನ್ನ ಕಾಣಿಕೆನ ಮುಟ್ಟಬೇಡ ಅಂತ ದೇವರು. ಆದ್ರೆ ಇಲ್ಲಿ ಗೆಹಜಿ ಏನ್ ಮಾಡ್ದ, ಸುಳ್ಳು ಹೇಳ್ತಾ ಇದ್ದಾನೆ. ಅಲ್ಲೋಗಿ ಓಡಿ ಹೋಗುತ್ತಾ, ಬೇರೆ ಊರಿಂದ ಪ್ರವಾದಿ ಮಂಡಳಿಯವರು ಬಂದಿದ್ದಾರೆ, ಅದರಿಂದ ನನಗೆ ಇಷ್ಟಿಷ್ಟು ಕೊಡು, ಬೆಳ್ಳಿ ಬಂಗಾರ ಇಷ್ಟಷ್ಟು ಯಜಮಾನನ ಬಳಿಗೆ ಕಳಿಸಿದನು ಎಂದು 23ರಲ್ಲಿ ಹೇಳ್ತೇವೆ. ನಾಮಾನನು 2 ತಲಾಂತನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು 2 ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು 2 ದಸ್ತು ಬಟ್ಟೆಗಳನ್ನು 2 ಸೇವಕರ ಮೇಲೆ ಒರೆಸಿ ಅವರನ್ನು ಗೆಹಜಿಯ ಸಂಗಡ ಕಳಿಸಿದನು. ಅವರು ಹೊತ್ತುಕೊಂಡು ಅವನ ಮುಂದೆ ನಡೆದರು. ಗುಡ್ಡವನ್ನು ಮುಟ್ಟಿದಾಗ ಗೆಹಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲೇ ಅಡಗಿಸಿಟ್ಟು ಏನ್ ಮಾಡದಂತೆ, ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನ ಕಳಿಸಿಬಿಟ್ಟ. ಇದು ಎಲೀಷನಿಗೆ ಗೊತ್ತಾಗ್ಬಾರ್ದು, ಪ್ರಾರ್ಥನೆ ಮಾಡ್ತಕ್ಕಂಥವನಿಗೆ ಗೊತ್ತಾಗ್ಬಾರ್ದು. ನಾನು ಪಡ್ಕೊಳ್ಳುವಂಥದ್ದು, ನಾನು ಮಾಡುವಂಥದ್ದು. ಅವ್ರನ್ನೇನ್ ಮಾಡ್ದ, ಆಟೋಮೆಟಿಕ್ ಕಳಿಸಿಬಿಟ್ಟ. ಕಳಿಸಿದ ನಂತರ 25ನೇ ವಾಕ್ಯದಲ್ಲಿ ಹೋದ್ರಿ, 25, 26 ಹೋದ್ರಿ, ಈಗ ಕಳಿಸಿಬಿಟ್ಟ. ಯಾರಿಗೆ? ಅರಾಮ್ಯರ ಸೈನಿಕರಿಗೆ. ಎಲಿಯ ಪ್ರಾರ್ಥನೆ ಮಾಡ್ಕೊಂಡು ಒಂದ್ ಕಡೆ ಕೂತಿದ್ದಾನೆ, ಗೆಹಜಿ ಕೆಲಸ ಮಾಡ್ತಾ ಇದ್ದಾನೆ. ಈಗ ಎಲ್ಲೋಗ್ತಾನೆ ಗೆಹಜಿ? ಅವನು ಮಾಡ್ಬೇಕಾದಂತ ಮೋಸದ ಕೆಲಸ ಮಾಡಿ ಮನೇಲಿ ಸೇಕರಣೆ ಮಾಡಿಬಿಟ್ಟು ಈಗ ಗೆಹಜಿ ಹತ್ರ ಹೋಗಿ ಸೈಲೆಂಟ್ ಆಗಿ ನಿಂತ್ಕೊಳ್ತಾನೆ. ನೋಡಿ, ಓದಿ ವಾಕ್ಯ. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷಿ ತೋಟಗಳು, ಕುರಿದನಗಳು, ದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಅಷ್ಟೇ ಸಾಕು. ಆಮೇಲೆ ಓದೋಣ. ಇಲ್ಲಿ ನೋಡಿದ್ರೆ 26ರಲ್ಲಿ ನಾವು ಓದೋದು, ಎಲೀಷನು ಅವನನ್ನು ಏನ್ ಮಾಡ್ತಾರೆ, ಅವ್ರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದ ತಕ್ಷಣನೇ ಎಲೀಷ ಏನ್ ಮಾಡ್ತಾ ಇದ್ದಾನೆ, ಅವನನ್ನ, ಗೆಹಜಿಯೇ, ಎಲ್ಲಪ್ಪ ಹೋಗಿದ್ದಿ ನೀನು ಅಂತ ಕೇಳ. ಎಲ್ಲಿ ಹೋಗಿದ್ದೆ ಅಂತ ಕೇಳಿದಾಗ ಅವನ ಏನ್ ಮಾಡ್ತಾ ಇದ್ದಾನೆ, ಅಯ್ಯೋ ದೇವರ ಮನುಷ್ಯನೇ, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಏನ್ ಮಾಡ್ತಾ ಇದ್ದಾನೆ, ಎಲ್ಲಿಯೂ ನಾನು ಹೋಗಲಿಲ್ಲ. ಆದ್ರೆ ಎಲೀಷನ್ ಜೊತೆ ಇರೋನು ಯಾರು? ಸರ್ವಶಕ್ತನ ಅನ್ನೋದು ಗೆಹಜಿ ಗೊತ್ತಿಲ್ವಾ? ಇವನು ದೇವರಿಗಿಂತ ಆ ಕಾಣಿಕೆ ಮೇಲೆ ಇಷ್ಟಪಡ್ತಾ ಇದ್ದಾನೆ, ಆ ಹಣದ ಮೇಲೆ ಇಷ್ಟಪಡ್ತಾ ಇದ್ದಾನೆ, ದೇವರನ್ನ ಮರಿತಾ ಇದ್ದಾನೆ.
ಆ ದೇವರು ಪ್ರಾರ್ಥನೆ ಮಾಡ್ತಕ್ಕಂಥ ದೇವರು ಮನುಷ್ಯನ ಬಳಿನೇ ಅವನು ಸುಳ್ಳಾಡ್ತಾ ಇದ್ದಾನೆ. ನಾನು ಎಲ್ಲೂ ಹೋಗಲಿಲ್ಲ, ನಾನು ಎಲ್ಲೂ ಮುಟ್ಟಲಿಲ್ಲ, ನಾನು ಎಲ್ಲೂ ಅದನ್ನು ತೆಗೆದುಕೊಳ್ಳಲಿಲ್ಲ, ಏನು ಹೋಗ್ಲಿಲ್ಲ, ಬರೀ ಸುಳ್ಳು ಹೇಳ್ತಾ ಇದ್ದಾನೆ. ಆಗ ಎಲಿಷ ಹೇಳ್ತಾ ಇದ್ದಾನೆ, ಎಲ್ಲಿ ಹೋಗಲಿಲ್ಲ ಉತ್ತರ ಕೊಟ್ಟು 26ರಲ್ಲಿ ಬಂದಾಗ ಎಲಿಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ನನ್ನ ಜ್ಞಾನದ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನಂಬುತ್ತೀಯೋ, ನೆನೆಸ್ತೀಯೋ? ಯಾರು ಕೇಳ್ತಾ ಇದ್ದಾನೆ? ಪ್ರವಾದಿಯಾದ ಎಲಿಷನು ಗೆಹಜಿನ ಎಚ್ಚರಿಸ್ತಾನೆ. ದೇವರು ನನ್ನ ಕಣ್ಣಿಗೆ ಅದನ್ನು ಮರೆ ಮಾಡ್ಲಿಲ್ಲ. ನೀನು ಹೋಗಿದ್ದು, ಓಡಿ ಹೋಗಿದ್ದು, ಅಲ್ಲಿ ರಥದಿಂದ ಒಬ್ಬ ಇಳಿದಿದ್ದು, ಅವನನ್ನ ಕೊಟ್ಟಿದ್ದು, ನೀನು ತೆಗೆದುಕೊಂಡು ಬಂದು ನಿನ್ನ ಮನೆಯಲ್ಲಿ ಬಚ್ಚಿಟ್ಟಿದ್ದು, ಮತ್ತೆ ನೀನು ಸೈಲೆಂಟ್ ಆಗಿ ಬಂದು ಗೊತ್ತಿಲ್ಲದ ರೀತಿಯಲ್ಲಿ ನನ್ನ ಹತ್ರ ನಾಟಕ ಮಾಡ್ತಿರೋದು, ಇದೆಲ್ಲವನ್ನು ದೇವ್ರು ನನಗೆ ಪ್ರಕಟಿಸ್ತಾ ಇದ್ದಾನೆ. ಇದರಿಂದ ನೀನ್ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಇದು ನನ್ನ ಕಣ್ಣಿಗೆ ಮರೆಯಾಗಿಲ್ಲ, ಇದು ನನ್ನ ಕಣ್ಣಿಗೆ ಮರೆಯಾಗಿಲ್ಲ, ನನ್ನ ಜ್ಞಾನ ದೃಷ್ಟಿ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ಇವತ್ತು ನಮ್ಮ ಜೀವಿತ ದೇವರ ನೋಡ್ತಾನೆ, ಅಥವಾ ಸಭೆ ಆರಾಧನೆ ಟೈಮಲ್ಲಿ ಮಾತ್ರ, ಕೆಲವು ಟೈಮಲ್ಲಿ ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ ಮಾತ್ರ ದೇವರ ಭಯ ಬರುತ್ತೆ, ದೇವರ ಭಯವಿರುತ್ತೆ. ಉಳಿದಂತ ಸಂದರ್ಭದಲ್ಲಿ ಮನುಷ್ಯರಿಗೆ ದೇವರ ಭಯ ಇರೋದಿಲ್ಲ. ಯಾವಾಗ ಇವನಿಗೆ ದೇವರ ಭಯವಿಲ್ವೋ ಅವನು ದೇವರ ಸಮ್ಮುಖದಲ್ಲಿನೇ ಪಾಪ ಮಾಡ್ತಾ ಇದ್ದಾನೆ. ದೇವರ ಮನುಷ್ಯನ ವಿರುದ್ಧವಾಗಿ, ದೇವರ ಆತ್ಮನ ವಿರುದ್ಧವಾಗಿ ಸುಳ್ಳು ಹೇಳ್ತಾ ಇದ್ದಾನೆ. ಯಾಕಂದ್ರೆ ದೇವ್ರು ಬೇಡ ಅಂದ್ರು, ದೇವ್ರು ಅದನ್ನ ಬೇಡ ಅಂದ್ರು. ಆದ್ರೆ ಇವನೇನ್ ಮಾಡ್ತಾನೆ? ತೆಗೆದುಕೊಳ್ಳಕ್ ಹೋಗ್ತಾ ಇದ್ದಾನೆ. ಸರಿ, ತೆಗೆದುಕೊಂಡು ಒಂದು ಕೇಳಿದ್ರು ಕೂಡ ಸುಳ್ಳು ಹೇಳ್ತಾ ಇದ್ದಾನೆ. ಆ ಸುಳ್ಳು ಹೇಳೋದಿಕ್ಕೆ ಎಲಿಷ ನನ್ನ ಮಾತು ಹೇಳ್ತಾನೆ ನೋಡಿ. ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷ ತೋಟಗಳು, ಕುರಿ ದನಗಳು, ದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಇವತ್ತಿನ ಕಾಲದಲ್ಲಿ ಕೂಡ ಎಷ್ಟೋ ಮಂದಿ ದೇವರ ಸೇವೆಗೆ ಕರವೇಕೆ ಇದ್ರು, ದೇವರ ಸೇವೆಯಲ್ಲಿ ಮಾಡ್ತಿದ್ರು, ಇವತ್ತು ಇದನ್ನೇ ಮುಂದುವರಿಸ್ತಾ ಇರ್ತಕ್ಕಂಥ ಸೂಚನೆಗಳು ನಾವು ನೋಡ್ತಾ ಇದ್ದೀವಿ. ಯಾವುದನ್ನ? ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷ ತೋಟಗಳು, ಕುರಿ ದನಗಳು, ದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಆವತ್ತಿನ ಕಾಲದಲ್ಲಿ ಗೆಹಜಿಗಳಿದ ಮಾತು, ಎಚ್ಚರಿಸಿದ ಮಾತು ಇವತ್ತು ಪ್ರತಿಯೊಬ್ಬರಿಗೂ ದೇವರು ಎಚ್ಚರಿಸ್ತಾನೆ. ಇದು ಕಡೆ ಗಳಿಗೆ ಸುವಾರ್ತೆಯ ದಿನ, ಎಚ್ಚರಿಕೆಯುಳ್ಳ ದಿನ, ಪ್ರಾರ್ಥನೆ ಮಾಡುವ ದಿನ. ಇದನ್ನ ಬಿಟ್ಟು ನಿನ್ನ ಆಸ್ತಿ, ಅಂತಸ್ತು, ಕುರಿ, ದನ, ಹಣ, ಇದನ್ನ ಸಂಪಾದನೆ ಮಾಡತಕ್ಕಂಥ ಸಂದರ್ಭವೋ, ಸಮಯನೋ ಇದು ನಿನ್ನ ರಕ್ಷಿಸುತ್ತದೋ? ಇದು ನಿನ್ನ ಕಾಯ್ತದೋ? ಇಲ್ಲ. ಸೈಲೆಂಟ್ ಆದ, ಯಾರು ಗೇಜ್ ಒಂದು ಮಾತು ಮಾತಾಡ್ಲಿಲ್ಲ. ದೇವರು ನನ್ನ ದೃಷ್ಟಿಗೆ ತೋರಿಸಿದ್ನು ನಿನ್ನ ಕಾರ್ಯಗಳಂದಾಗ ಗೆಹಜು ಒಂದು ಮಾತಾಡ್ಲಿಲ್ಲ, ಸೈಲೆಂಟ್ ಆಗ್ಬಿಟ್ಟ. ಅವನಿಗೆ ಗೊತ್ತಾಯ್ತು. ಆ ಒಂದು ಸ್ವಲ್ಪ 10 ನಿಮಿಷ ಅವನ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಇದ್ದಿದ್ರೆ ಅವನೆಷ್ಟೋ ಪ್ರಬಲವಾಗಿ ದೇವರ ಸೇವೆಯಲ್ಲಿ ಬೆಳಿಬೋದಾಗಿತ್ತು. ಸ್ವಲ್ಪ ಹೊತ್ತು ಆ ಮನಸ್ಸನ್ನ ಅಲೌಕಿಕವಾಗಿ ಅವನು ಬಿಟ್ಟಿದ್ರಿಂದ, ಕಂಟ್ರೋಲ್ ಅಲ್ಲಿ ಇಡದೆ ಅವನು ಮನಸ್ಸನ್ನ ಫ್ರೀ ಬಿಟ್ಟಿದ್ರಿಂದ, ಎಲಿಷನು ಮಾತನಾಡುವ ರೀತಿಯಲ್ಲಿ ಅವನು ಸಿಕ್ಕಾಕೊಂಡ, ದೇವರ ಕಣ್ಣಿಗೆ ಅವನು ಸಿಕ್ಕಾಕೊಂಡ. ಕೊನೆಗೆ 27ರಲ್ಲಿ ಹೇಳುತ್ತದೆ, ನಾಮಾನನ ಏನಂತೆ? 27ರ ವಾಕ್ಯ ನೋಡ್ರಿ ಏನ್ ಹೇಳ್ತದೆ. ಇಷ್ಟೆಲ್ಲ ಮಾಡಿ ಕೊನೆಗೆ 27ನೇ ವಾಕ್ಯದಲ್ಲಿ ಎಚ್ಚರಿಸ್ತಾನ ಎಲಿಷ. ಏನಂತ? ಹೊರಟು ಹೋದನು. ಇದೇ ಶಾಪನ, ಇದೇ ಪಾಪನ. ಅಲ್ಲಿ ಪಾಪ ಮಾಡ್ದ, ಇಲ್ಲಿ ಶಾಪ ಹೊಂದಿಕೊಂಡ. ಅಲ್ಲಿ ಪಾಪ ಮಾಡ್ದ, ಇಲ್ಲಿ ಶಾಪ ಹೊಂದಿಕೊಂಡ. ಎಲ್ಲಿ ಮಾಡ್ದ? ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ದ. ನೋಡಿದ ವಸ್ತು, ದೇವರು ಮುಟ್ಟಬೇಡ ಅಂತ ಹೇಳಿದ ವಸ್ತು ಮುಟ್ಟೋದಕ್ಕೆ ಸುಳ್ಳು ಹೇಳಿ ಸಂಪಾದನೆ ಮಾಡೋದಕ್ಕೆ ತೊಡಗದ. ಅವನ್ ತೆಗೆದುಕೊಂಡು ಬಂದಂತ ವಸ್ತು ಕೂಡ ಅವನ ಅನುಭವಿಸಕ್ ಆಗ್ಲಿಲ್ಲ. ಈಗ ಅವನ ಅನುಭವಿಸೋದಕ್ಕೆ ಆಗ್ತಾ ಇಲ್ಲ. ಈಗ ಕುಷ್ಠ ಬಂತು, ಅವ್ರ ಮನೆಯವ್ರು ಕೂಡ ಅವನ ಮನೆ ಸೇರ್ಸೋದಿಲ್ಲ. ಈಗ
ಅವನ್ ಮನೆಯವರು ಕೂಡ ಅವನ್ ಮನೆಯೊಳಗಡೆ ಸೇರ್ಸೋದಿಲ್ಲ. ಅಂತ ಪರಿಸ್ಥಿತಿ ಬಂತು ಇವತ್ತು ಗೆಹೇಜಿಗೆ. ಏನಾಯ್ತು? ನಿನ್ನನ್ನು ನಿನ್ನ ನಾಮನನ್ನು ಕುಷ್ಠವೋ ನಿನ್ನನ್ನು ನಿನ್ನ ಸಂತಾನದವರನ್ನ ಸದಾಕಾಲ ಹಿಡಿದಿರುವುದು. ಹಿಡೀಲಿ ಅಂತ ಹೇಳಿಲ್ಲ, ಹಿಡಿದಿರುವುದು ನೀನ್ ದೇವರಿಗೆ ವಿರುದ್ಧವಾಗಿ ನಡೆದಿದ್ರಿಂದ, ನೀನ್ ದೇವ್ರಿಗೆ ವಿರುದ್ಧ ಪಾಪ ಮಾಡಿದ್ರಿಂದ, ದೇವ್ರು ಮುಟ್ಟಬೇಡ ತೆಗೆದುಕೊಳ್ಳಬೇಡ ಅಂತ ಹೇಳಿದ್ದ ವಿಷಯದಲ್ಲಿ ನೀನು ಹೋಗಿ ಮಾಡಿ, ನಾನು ಮಾಡೇ ಇಲ್ಲ ಅಂತ ಹೇಳಿ ನೀನು ಸುಳ್ಳು ಹೇಳಿದ್ರಿಂದ ಆ ನಾಮನನ ಕುಷ್ಠವು ಅವನಿಗೆ ಸೌಖ್ಯ ಆಗೋಯ್ತು. ಇಲ್ಲಿ ವಂಚಿಸಿದ್ರಿಂದ ಆ ಎಲಿಷನ ಬಾಯಲ್ಲಿ ಬರ್ತಾ ಇದೆ, ನಾಮನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನ ಸದಾಕಾಲ ಹಿಡಿದಿರುವುದು. ಈ ಮಾತು ಅವನ ಬಾಯಿಂದ ಬಂದ ಕೂಡಲೇ ಅವನಿಗೆ ಏನಾಯ್ತಂತೆ? ಕುಷ್ಠ ಹತ್ತಿತ್ತು. ಕುಷ್ಠ ಹತ್ತಿದ ತಕ್ಷಣ ಅವನೇನ್ ಮಾಡದಂತೆ, ಅವನ ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ನೋಡಿದ್ರ, ದೇವರಿಗೆ ವಿರೋಧವಾಗಿ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಿಂತಂತವನು ಗೆಹೇಜಿ. ಈಗ ಈ ಶಾಪಕ್ಕೆ ಎಲ್ಲಿ ಹೋಗ್ತೀಯ? ಪರಿಹಾರಕ್ಕೆ ಯಾವ ಡಾಕ್ಟರ್ ಬೇಕೆ ನಿನಗೆ ಬಿಡುಗಡೆ ಕೊಡಕ್ಕೆ? ಯಾವ ವೈದ್ಯನ ಹತ್ರ ಹೋಗ್ತೀನಿ ನಿನ್ ಸೌಖ್ಯ ಹೊಂದಕ್ಕೆ? ಯಾವ ನಾಯ್ಟ ವೈದ್ಯ ಬೇಗ ಸಿಗ್ತಾನೆ? ಯಾವ ಪಾಸ್ಟರ್ ತಂದು ಹೋಗಿ ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗ್ತದೆ ಹೇಳಿ? ಯಾವ ಪಾಸ್ಟರ್ ಬಳಿ ನಿಮ್ಗೆ ಹೋಗಿದ್ರೆ ಬಿಡುಗಡೆ ಆಗುತ್ತೆ, ಈ ಸೌಖ್ಯ ಆಗುತ್ತಾ? ಇದು ಹೊಂದಿಕೊಂಡಿದ್ದೆಲ್ಲೇ? ದೇವರ ಸಮ್ಮುಖದಲ್ಲೇ. ಕೆಲವರು ಇದೇ ರೀತಿಯಲ್ಲಿ ಲೋಕದಲ್ಲಿ ಅದೇ ಕೆಲವು ಸಭೆಗಳಲ್ಲಿ ಇರ್ತಾರೆ, ಕೆಲವರು ಬಿಟ್ಟು ಹೋಗೋದು, ಕೆಲವರು ಆಟ ಆಡೋದು. ನಮ್ಮ ಸಭೆನಾಗ್ಲಿ ಎಲ್ಲೇ ಆಗಿರ್ಲಿ ಇದೇ ರೀತಿಯಲ್ಲಿ ಸಭೆನಲ್ಲಿ ಮಾಡಬಾರದ ತಪ್ಪುಗಳನ್ನ ಪಾಪಗಳನ್ನ ಮಾಡ್ತಾರೆ. ಅದನ್ನ ಕೇಳುವಾಗ, ಖಂಡಿಸುವಾಗ, ಗದರಿಸುವಾಗ ಅವರ ಸ್ಥಳವನ್ನು ಖಾಲಿ ಮಾಡ್ತಾರೆ. ಯಾವಾಗ ಅವರ ಸ್ಥಳವನ್ನ ಖಾಲಿ ಮಾಡ್ತಾರೆ ಆವಾಗ ಅವರ ಜೀವಿತ ಮೊದಲಿಗಿಂತಲೂ ಕೆಟ್ಟದಾಗಿರುತ್ತೆ. ಇವನಲ್ಲಿ ಖಾಲಿ ಮಾಡ್ದ ಕಾರಣ ಏನ್ ಗೊತ್ತು? ಅವನ ಮೇಲೆ ಏನ್ ಬಂತು? ಪಾಪ ಬಂತು, ಶಾಪ ಬಂತು, ಆ ಮರಣ ಅವನ ಮೇಲೆ ಹಿಡೀತು, ಕುಷ್ಠರೋಗ ಹಿಡೀತು. ಈಗ ಇವನು ಎಷ್ಟು ಸಭೆಗೆ ಹೋದ್ರೇನು, ಯಾವ ಪಾಸ್ಟರ್ ಬಳಿ ಹೋದ್ರೇನು, ಯಾವ ಸೇವಕನ ಹತ್ರ ಹೋದ್ರೇನು, ಪ್ರಾರ್ಥನೆ ಮಾಡಿದ ಪ್ರಯೋಜನ ಏನು? ಮಾಡಿದ್ದೆಲ್ಲಿ ಪಾಪ? ದೇವ್ರು ಮಾಡಬಾಡ ಅಂತ ಹೇಳಿದ್ದನ್ನು ಪಾಪ ಮಾಡಿದ್ದೆವು. ಇವಾಗ ನಾನೇ ಪ್ರಾಯರ್ ಮಾಡ್ತೀನಪ್ಪ, ನೀನು ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿರ್ತೀಯ ದೇವ್ರಿಗೆ ವಿರುದ್ಧವಾಗಿ. ದೇವರೇ ನೀವು ನನ್ನ ಕ್ಷಮಿಸು ಕ್ಷಮಿಸು ಅಂತ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ನೀನು ಕ್ಷಮಿಸ್ತಾನ ದೇವ್ರು? ಈಗ ನಾತನ್ ಪ್ರವಾದಿ ಬಂದು ದಾವಿದನಿಗೆ ಹೇಳ್ದ, ಆ ನೀಚನ್ ನೀನೆ, ಆ ಕೃತ್ಯಗಳನ್ನು ಮಾಡಿದವ್ ನೀನೇ ದಾವಿದನೇ ಅಂತ. ಆ ನಾತನ್ ಪ್ರವಾದಿ ಹೇಳಿದ ಮಾತಕ್ಕೆ ದಾವಿದನನ್ನ ದೇವ್ರು ಕ್ಷಮಿಸಿದ್ರ? ನಾತನ್ ಪ್ರವಾದಿ ಸತ್ಯ ತಿಳಿಸಿದ, ಆದ್ರೆ ಕ್ಷಮಿಸಿದ್ರ? ಕ್ಷಮಿಸ್ಲೇ ಇಲ್ಲ. ಆ ದಾವಿದನ ಪಾಪ ಕ್ಷಮಿಸಲ್ಪಡ್ಬೇಕಾದ್ರೆ ದಾವಿದನೇ ಪಶ್ಚಾತ್ತಾಪ ಪಟ್ಟು ಹೇಳ್ದ, ದೇವರೇ ನನ್ನ ಪಾಪ ಯಾವಾಗಲೂ ನನ್ನ ಕಣ್ಣು ಮುಂದೆ ಇದೆ, ಕೇವಲ ನಿನಗೆ ನಾನು ದ್ರೋಹಿಯಾಗಿ ತಪ್ಪು ಮಾಡಿದ್ದೀನಿ, ನನ್ನ ಪಾಪನ ಕ್ಷಮಿಸು, ನನ್ನ ಪಾಪನ ಕ್ಷಮಿಸು. ಈ ಗೆಹಜನ್ ಕೇಳ್ತಾ ಇಲ್ಲ, ಇವನು ಹೊಂದ್ಕೊಳ್ತಾ ಇದ್ದಾನೆ ಶಾಪ, ಹೊಂದ್ಕೊಳ್ತಾ ಇದ್ದಾನೆ ಇವನು ಪಾಪ. ಇವತ್ತು ದೇವರ ಮಕ್ಕಳು ಅಷ್ಟೇ, ದೇವರಲ್ಲಿ ಇದ್ರೂನು, ದೇವರಲ್ಲಿ ಪ್ರಾರ್ಥನೆಗಳು ಮಾಡ್ತಿದ್ರುನು ಇಂಥ ಒಂದು ಸನ್ನಿವೇಶಗಳಲ್ಲಿ ಎಷ್ಟೋ ಜನರು ಇವತ್ತು ಪಾಪಕ್ಕೊಳಪಡ್ತಾ ಇದ್ದಾರೆ. ಇದನ್ನೆಲ್ಲ ಪಡ್ಕೊಳ್ಳೋದು, ಈಗ ವಾಟ್ಸಪ್ ಬಂದಿದೆ, ಮೆಸೇಜ್ಗಳು ಹಾಕೋದು, ಪಾಸ್ಟರ್ಸ್ ಬ್ರದರ್ಸ್ ನನ್ನ ವಿಷಯಕ್ಕಾಗಿ ಈ ರೀತಿ ನೀವು ಪ್ರಾರ್ಥನೆ ಮಾಡ್ರಿ, ಸಿಸ್ಟರ್ಸ್ ನನ್ನ ವಿಷಯ ಹಿಂಗಿದೆ ಇದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ನೀನ್ ಪಡ್ಕೊಂಡಿದ್ದೆಲ್ಲೇ? ಅದಕ್ಕೆ ನೀನ್ ಪರಿಹಾರ ಕೊಂಡ್ಕೊಂಡಿದ್ಯಾ? ಅದಕ್ಕೆ ನೀನ್ ಪಶ್ಚಾತ್ತಾಪ ಪಟ್ಟಿದ್ಯಾ? ಅದಕ್ಕೆ ನೀನ್ ಪರಿಹಾರ ಸಿಕ್ಕಿದ್ಯಾ? ಅದರಲ್ಲಿ ನಿನ್ಗೆ ಸ್ವಸ್ಥತೆ ಉಂಟಾಗಿದೆಯಾ? ನೀನೇ ಪ್ರಾರ್ಥನೆ ಮಾಡ್ತಾ ಇಲ್ಲ. ಈ ಗೆಹಜಿ ನೋಡಿ ಪಶ್ಚಾತ್ತಾಪನೇ ಹೊಂದಲಿಲ್ಲ. ಇವನಾಗ ಹೇಳ್ಬೋದು ಅನೇಕರು, ನನ್ಗಾಗಿ ಪ್ರಾರ್ಥನೆ ಮಾಡ್ರಿ, ನನ್ನ ಮನೆ ಕುಷ್ಠರೋಗ ಸ್ಟಾರ್ಟ್ ಆಗಿದೆ, ನಾನು ದೇವ್ರನ್ನ ಆರಾಧನೆ ಮಾಡೋವ್ನೆ, ನಾನು ದೇವ್ರ ಸೇವೆ ಮಾಡೋವ್ನೆ, ನಾನು ಬೈಬಲ್ ಓದವ್ನೆ, ನಾನು ಭಾನುವಾರ ಆರಾಧನೆಗೆ ಹೋಗವ್ನೆ, ಆದ್ರೆ ಯಾಕೋ ಸೌಖ್ಯ ಆಗ್ತಾ ಇಲ್ಲ, ನನ್ಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ಬೋದು. ಇವತ್ತಿಂತ ಸನ್ನಿವೇಶಗಳು ನಾವು ನೋಡ್ತೀವಿ ಎಷ್ಟೋ ಮಂದಿ, ಆದ್ರೆ ಅವರ ಸೀಕ್ರೆಟ್, ಅವರ ಬ್ಯಾಕ್ ಗ್ರೌಂಡ್ ನಮಗ್ ಗೊತ್ತಾಗೋದಿಲ್ಲ. ಸರಿಯಪ್ಪ ನಾವು ಪ್ರಾರ್ಥಿಸ್ತೀವಿ, ಸರಿ ನಾವು ಪ್ರಾರ್ಥಿಸ್ತೀವಿ, ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗುತ್ತಾ? ಯೇಸು ಸ್ವಾಮಿ ಸೋಡಮಡಿ ಕಾಲಕ್ಕೆ ಬಂದಾಗ ಯೇಸು ಸ್ವಾಮಿ ಏನ್ ಹೇಳಿದ್ರು? ಕಾಣಿಕೆಯನ್ನ ಕೊಡುವ ಮೊದಲು ಅಲಯದಲ್ಲಿ ಹೋಗಿ ನಿನ್ನ ಸಹೋದರನ ಬಳಿ ಒಂದಾಗು, ಆನಂತರ ಬಂದು ನಿನ್ನ ಕಾಣಿಕೆಯನ್ನು ಕೊಡು, ಅದು ಸ್ವೀಕರಿಸಲ್ಪಡುತ್ತದೆ. ಆನಂತರ ಬಂದು ನೀನು ಇಲ್ಲಿ ಕೊಡು. ನೀನು ಎಲ್ಲೋ ಒಬ್ಬನ ವಿರೋಧಿಸ್ಬಿಟ್ಟು, ಎಲ್ಲೋ ಪಾಪ ಮಾಡಿಬಿಟ್ಟು ಇಲ್ಲಿ ಬಂದು ನನ್ನನ್ನು ಕ್ಷಮಿಸು ಅಂದ್ರೆ ದೇವರು ಹೇಳ್ತಾನೆ, ಅದು ಕ್ಷಮಿಸಲ್ಪಡೋದಿಲ್ಲ. ನೀನ್ ಎಲ್ಲಿ ಪಾಪ ಮಾಡಿದ್ಯೋ ಅಲ್ಲೇ ಕ್ಷಮೆ ಕೇಳಬೇಕು. ನೀನ್ ಎಲ್ಲಿ ಒಬ್ಬ ಯಾರ ಮನಸ್ಸನ್ನು ನೋಯಿಸಿದ್ಯೋ ಅಲ್ಲೇ ಕ್ಷಮೆ ಕೇಳ್ಬೇಕಂದ್ರೆ ದೇವ್ರು
ನಿನ್ನ ಸೋದರನ ಮನಸ್ಸಲ್ಲಿ ನಿನ್ನ ಮೇಲೆ ಏನಾದ್ರೂ ವಿರೋಧ ಇದೆ ಅಂದ್ರೆ ಮೊದಲು ನೀನು ಅಲ್ಲೋಗಿ ಒಂದಾಗಬೇಕು. ಆ ನಂತರ ಬಂದ ನೀನ್ ಕಾಣಿಕೆ ಕೊಡ್ಬೇಕು. ಗೇಹಜಿಗೆ ಎಲೀಷನ ಜೊತೆಯಲ್ಲಿ ಪಾಪ ಮಾಡ್ದ ಎಲೀಷನ ಕಣ್ಣು ಮುಂದೆ. ಈಗ ಇವನಿಗೆ ಯಾರ್ಯಾರ ಹತ್ರ ಹೋಗಿ ಕ್ಷಮೆ ಕೇಳ್ಬೋದು, ಬಿಡುಗಡೆ ಸಿಗ್ತಾ ಇದೆಯಾ? ಯಾಕೆ ಎಲೀಷನ ಬಳಿ ಯಾಕೆ ಕೇಳಬಾರ್ದು? ನಾನು ತಪ್ಪು ಮಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸು ದೇವರೇ ಅಂತ ಎಲೀಷನ ಮುಂದೆ ಯಾಕೆ ದೇವ್ರನ್ನ ಬಿಡಬಾರ್ದು? ಬಿಡ್ತಾರ? ಇಲ್ಲ. ಎಲೀಷ ಇಲ್ದೆ ಇದ್ರೆ ಇನ್ನೊಂದ್ ಕಡೆ ಸಭೆ ಇದೆ ಇವತ್ತು, ಇನ್ನೊಂದ್ ಕಡೆ ಚರ್ಚೆ ಇದೆ, ನಾನು ಅಲ್ಲಿ ಹೋಗ್ತೀನಿ. ಅವ್ರು ಕೂಡ ಏನ್ ಮಾಡ್ತಾರೆ, ಬಾಯಿ ತೆರೆದುಕೊಂಡು ಕಾಯ್ತಾ ಇರ್ತಾರೆ, ಯಾರು ಬರ್ಲಿಲ್ಲ ನಮ್ಮ ಸಭೆಗೆ, ಯಾರು ಬರ್ಲಿಲ್ಲ ಅಂತೇಳಿ. ಆದ್ರೆ ಸತ್ಯಗಳನ್ನು ಪ್ರಕಟಿಸೋರು ಯಾರಿದ್ದಾರೆ? ಅವರ ಸೀಕ್ರೆಟ್ ಹೇಳೋರು ಯಾರಿದ್ದಾರೆ? ಎಲ್ಲೋ ಇರ್ಬೋದು, ಇವತ್ತು ಇರ್ತಾರೆ ಪ್ರವಾದಿಗಳು, ಸತ್ಯಾಸತ್ಯತೆಗಳನ್ನು ನಿವೇಶಿಸ್ತಕ್ಕಂಥವ್ರು. ಆದ್ರೆ ಎಲ್ರಲ್ಲೂ ಇಲ್ಲ ಇದು, ಎಲ್ರಲ್ಲೂ ಇದು ಸಿಗೋದಿಲ್ಲ. ಸತ್ಯದ ಆತ್ಮನ ಅಭಿಷೇಕ ಎಲ್ರಲ್ಲೂ ಸಿಗೋದಿಲ್ಲ. ಈ ಗೇಹಜಿ ಈ ರೀತಿ ಪಾಪ ಮಾಡಿದಾಗ, ಅವನು ರೋಗ ಬಂದಾಗ ಅವನು ಎಷ್ಟು ಕಡೆ ಹೋಗಿ ಕೇಳ್ಕೊಳ್ಬೋದು, ನಂಗಾಗಿ ಪ್ರಾರ್ಥನೆ ಮಾಡ್ರಿ, ಸೌಖ್ಯ ಆಗುತ್ತಾ, ಬಿಡುಗಡೆ ಆಗುತ್ತಾ, ಬದಲಾವಣೆ ಬರುತ್ತಾ? ಇಲ್ಲ. ನಾವೇ ಕೇಳಬೇಕು. ಅವನ್ ತಪ್ಪನ್ನು ಒಪ್ಪಿಸ್ಕೊಡ್ಬೇಕಾಗಿತ್ತು, ಒಪ್ಪಿಸ್ಕೊಡ್ಲಿಲ್ಲ. ಪಶ್ಚಾತ್ತಾಪ ಪಡ್ಬೇಕಾಗಿತ್ತು, ಪಡ್ಲಿಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟು ಬಲಹೀನತೆಗಳಿದೆ, ಎಷ್ಟು ತಡೆಗಳಿದೆ. ಕೆಲವು ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ, ಬಿಡುಗಡೆ ಸಿಗ್ತಾ ಇಲ್ಲ. ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ, ಅದ್ರ ಫಲ ಕಾಣೋದೇ ಇಲ್ಲ. ಕಾರಣ ಏನು? ಎಲ್ಲಿ ಪಾಪ ಮಾಡಿದ್ದೀವ, ಇಲ್ಲಿ ಬೇಡ್ತೀವಿ. ಅದಕ್ಕೆ ದೇವ್ರು ಹೇಳ್ತಾರೆ, ನೀನ್ ಎಲ್ಲಿ ಮಾಡಿದ್ದೆ ಅಲ್ಲಿ ಹೋಗಿ ಒಂದಾಗ ಮೊದಲು. ನೀನ್ ಎಲ್ಲಿ ತಪ್ಪು ಮಾಡಿದ್ದೆ ಅಲ್ಲಿ ಹೋಗಿ ಮೊದಲು ಒಂದಾಗ, ಅಲ್ಲಿ ಕ್ಷಮೆ ಕೇಳು ನೀನು ಮೊದಲು. ಆ ನಂತರ ಬಂದು ನೀನ್ ಕಾಣಿಕೆಯನ್ನು ಕೊಡು. ಅದು ಸ್ವೀಕರಿಸ್ತಾನ ದೇವರು. ಅದು ದೇವ್ರಿಗೆ ಇಷ್ಟವಾದದ್ದು, ಅದು ದೇವ್ರು ಇಷ್ಟಪಡ್ತಾನೆ. ಅವಾಗ ನೋಡು, ಸೈತಾನನಿಗೆ ಆಗ್ಲಿ, ರೋಗಕ್ಕಾಗ್ಲಿ, ಮರಣಕ್ಕಾಗ್ಲಿ ಮುಟ್ಟಕ್ ಅಧಿಕಾರ ಇಲ್ಲ. ಅವಾಗ ಹೇಳ್ತದ, ನಿನ್ನನ್ನು ಮುಟ್ಟಕ್ ಆಗೋದಿಲ್ಲ. ಕಾರಣ ಏನ್ ಗೊತ್ತಾ? ನಿನ್ನಲ್ಲಿ ಪಾಪ ಇವಾಗಿಲ್ಲ, ನಿನ್ನ ಮನಸ್ಸಲ್ಲಿ ಯಾವುದೇ ಪಾಪ ಇಲ್ಲ, ಕಪಟ ಇಲ್ಲ, ವಂಚನೆ ಇಲ್ಲ, ನಾನು ಮುಟ್ಟಕ್ ಆಗೋದಿಲ್ಲ. ಈಗ ಗೇಹಜಿ ಸುಳ್ಳು ಹೇಳ್ದ. ನೀನ್ ಎಲ್ಲೋಗಿದ್ದಿ ಗೇಹಜಿ ಅಂದ್ರೆ ಅವನೇನ್ ಹೇಳ್ತದ, ನಾನು ಎಲ್ಲೂ ಹೋಗ್ಲಿಲ್ಲ, ನಾನು ಎಲ್ಲೂ ಹೋಗ್ಲಿಲ್ಲ, ನಿನ್ನ ಸೇವಕನು ಅದು ನಾನು, ಎಲ್ಲಾದ್ರೂ ನಾನು ಹೋಗ್ತೀನ? ನಾನೆಲ್ಲೂ ಹೋಗ್ಲಿಲ್ಲ. ನೋಡ್ದ ಹೆಂಗೆ ಯಾಮರಿಸ್ತಾ ಇದ್ದಾನೆ. ಆದ್ರೆ ಎಲೀಷ ಆತ್ಮೀಕವುಳ್ಳ ಪ್ರಾರ್ಥನೆ ವೈರನ ಆಗಿದ್ದರಿಂದ ಅದನ್ನ ಆತ್ಮಿಕ ಕಣ್ಣಲ್ಲಿ ದೇವರು ಎಲೀಷನಿಗೆ ತೋರ್ಪಡಿಸ. ಅದನ್ನ ಕಂಡಾಗ ಎಲೀಷನಿಗೆ ಸ್ವರನೇ ಇಲ್ಲದೆ ಆಗೋಯ್ತು. ಯಾರಿಗೆ? ಗೇಹಜಿಗೆ ಸ್ವರನೇ ಇಲ್ಲದೆ ಆಗೋಯ್ತು. ಎಲೀಷ ಮಾತು ಹೇಳುವಾಗ ಗೇಹಜಿ ಸೈಲೆಂಟ್ ಆಗ್ಬಿಟ್ಟ, ಇನ್ನೇನು ಮಾತಾಡ್ಲೇ ಇಲ್ಲ ಅಲ್ಲಿ. ಎಲೀಷ ಹೇಳ್ತಾ ಇದ್ದಾನೆ, ನಾಮನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವ್ರನ್ನ ಸದಾಕಾಲ ಹಿಡಿದಿರೋದು ಅಂದ್ರೂ ಕೂಡ ಅವನ ಬಾಯಲ್ಲಿ ಒಂದು ಮಾತಾಡಕ್ ಆಗ್ಲಿಲ್ಲ. ಮೌನ. ಯಾಕೆ? ಮಾಡಿದ ಪಾಪ ಭಯಂಕರ, ಪಾಪದ ಫಲ ಬರ್ತಾ ಇದೆ, ಹಿಂದಡ್ತಾ ಇದೆ ಶಾಪ. ಮೌನ, ಇನ್ನು ಪರಿಹಾರ ಇಲ್ಲ. ಅದೇ ಕ್ಷಣದಲ್ಲಿ, ಅಯ್ಯೋ ದೇವರೇ, ನಾನು ಯಾಕೆ ತರ ತಪ್ಪು ಮಾಡ್ದೆ? ಯೂದನಾದ್ರೂ ಪಶ್ಚಾತ್ತಾಪ ಪಟ್ಟ, ಪರಿಹಾರ ಸಿಕ್ಲಿಲ್ಲ ಅವನಿಗೂ. ಸೌಲು ಪಶ್ಚಾತ್ತಾಪ ಪಡ್ಲಿಲ್ಲ, ಒಂದ್ಲಿ ಅವನು ಮಾತಂದ ಅಷ್ಟೇ, ನಿನ್ ದೇವರ ವಿರುದ್ಧ ನಾನು ಪಾಪ ಮಾಡಿದ್ದೀನಿ ಅಂತ ಸಮಯಲ್ಗೆ. ಆದ್ರೆ ಗೇಹಜಿ ಒಂದು ಮಾತು ಹೇಳಿದ, ಅವನೇನ್ ಮಾಡ್ದ? ಶಾಪ ಹೊಂದಿಕೊಂಡ, ರೋಗ ಹೊಂದಿಕೊಂಡ. ಈಗ ಅವನು ತಿರುಗಿರ್ಬೋದು ಡಾಕ್ಟರ್ ಬಳಿ, ವೈದ್ಯರ ಬಳಿ, ಪಾಸ್ಟರ್ಸ್ ಬಳಿ, ಚರ್ಚ್ಗಳ ಬಳಿ, ಅನೇಕ ಕಡೆ ತಿರುಗಬಹುದು. ಹೇಳಿ, ಈಗ ಅವ್ನು ಸೌಖ್ಯ ಆಗ್ಬೋದಾ? ಯಾಕೆ ನೀವು ಕೇಳ್ತಾ ಇದ್ದೀರಾ? ಈಗ ಅವನು ಸೌಖ್ಯ ಆಗ್ಬೋದಾ? ಅವನ್ ಎಲ್ಲೋಗಿ ಪಶ್ಚಾತ್ತಾಪ ಪಡ್ಬೇಕೀಗ? ಎಲ್ಲೋಗಿ ಕ್ಷಮೆ ಕೇಳಬೇಕು? ಎಲ್ಲಿ ಪಡ್ಕೊಂಡೆ ನಾವು? ಆ ಸೇವಕನ ಬಳಿ ಹೋಗಿ ಪಶ್ಚಾತ್ತಾಪ ಕೇಳಬೇಕು. ಇವತ್ತು ಅದೇ ರೀತಿಯಲ್ಲಿ ಅಭಿಷಕ್ತರನ್ನು ಎಷ್ಟೋ ಜನ ದೂಷಿಸ್ತಾರೆ. ಅಭಿಷೇಕ ಇಲ್ದವ್ರ ವಿರುದ್ಧ ನೀನ್ ಮಾತಾಡ್ಬಿಟ್ರು ದೇವ್ರು ಕ್ಷಮಿಸಿಬಿಡ್ತಾರೆ. ಅಭಿಷೇಕ ಉಳ್ಳಂತವ್ರನ್ನ, ಈಗ ಮೋಶೆ ಮೇಲೆ ಅಭಿಷೇಕ ಇತ್ತು, ಮಿರ್ಯಾಮಳು ಮಾತಾಡಿ ವಿರೋಧಿಸಿ ದೇವ್ರು ಸುಮ್ಮನೆ ಬಿಟ್ರ? ಗೇಹಜಿ ಎಲೀಷನ ಹತ್ರ ಬಂದು ಸುಳ್ಳು ಹೇಳ್ದ, ದೇವ್ರು ಸುಮ್ಮನೆ ಬಿಟ್ರ? ದೇವ್ರು ಸುಮ್ಮನೆ ಬಿಟ್ರ? ಸೌಲು ದಾವಿದನನ್ನು ವಿರೋಧಿಸ್ದ, ಸೌಲನ್ನೇ ದೇವರು ಸುಮ್ಮನೆ ಬಿಟ್ರ? ಇವತ್ತು ಸುಮ್ಮನೆ ಬಿಟ್ಟು ಬಿಡ್ತಾರ? ಇದರಿಂದಲೇ ಎಷ್ಟೋ ಜನರಿಗೆ ಇವತ್ತು ಬಿಡುಗಡೆಗಳು ಕಡಿಮೆ ಇಲ್ಲ. ಯಾಕೆ? ಪಾಪ ನರಕೆ ಮಾಡಲ್ಲ. ಹೆಂಗೆ ನಾನು ಹೊಂದ್ಕೊಂಡೆ ಶಾಪನ? ಹೆಂಗೆ ಪಡ್ಕೊಂಡೆ ನಾನು ಪಾಪನ? ಅದನ್ನ ಹೆಂಗೆ ನಾನು ಅರಿಕೆ ಮಾಡ್ಬೇಕು? ಹೆಂಗೆ ಇದರಿಂದ ನಾನು ಬಿಡುಗಡೆ ಹೊಂದಬೇಕು? ಇಲ್ಲ, ನಾನು ಮಾಡೇ ಇಲ್ಲ. ಈಗ
ಏನ್ ಕೇಳಿದಾಗ ಎಲಿಷ ಕೇಳ್ದ, ಗೇಹಜಿ ನೀನ್ ಎಲ್ಲಿಗಪ್ಪ ಹೋಗಿದ್ದಿ ಎಂದು ಕೇಳಿದ್ದಕ್ಕಿಗೆ ಅದಕ್ಕೆ ಅವನೇನ್ ಹೇಳ್ತದಾನೆ, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಡ್ತಾನೆ. ಮಾಡಿದ ಕೆಲಸ ಏನಾಗಿದೆ? ದೇವರ ಮೇಲೆ ಸುಳ್ಳು ಹೇಳಿ ತೆಗೆದುಕೊಂಡು ಬಂದ ಆಳುಗಳ ಸಮೇತ ಮನೆಯಲ್ಲಿ ಬಚ್ಚಿಟ್ಟು ಏನು ಇಲ್ಲದ ಒಂದ್ ರೀತಿಯಲ್ಲಿ ಬಂದು ಸೈಲೆಂಟ್ ಆಗಿ ಎಲಿಷನ ಬಳಿ ನಿಂತ್ಕೊಂಡು, ಎಲಿಷನ್ಗೆ ಅದು ಗೊತ್ತಿದ್ರಿಂದ ಧೈರ್ಯವಾಗಿ ಕೇಳದ, ದೇವರು ನೀನು ಹೋಗಿದ್ದ ದಾರಿಯಲ್ಲಿ ನಿನ್ನನ್ನ ರಥದಿಂದ ಒಬ್ಬ ಎಳೆದು ಎದುರುಗೊಂಡಿದ್ದು ನನ್ನ ದೇವರು ನನ್ನ ಕಣ್ಣಿಗೆ ಮರೆ ಮಾಡಿದ್ದಾನಂತ ನೆನೆಸ್ಕೊಂಡಿದ್ಯಾ ನೀನು? ನೋಡಿದ್ರ ಎಂತ ಆಲೋಚನೆ, ಅಂತ ಪ್ರವಾದನೆ. ಸೈಲೆಂಟ್ ಆಗ್ಬಿಟ್ಟ ಅಲ್ಲಿ ಗೇಜ್, ಅವನ ಕೈಲಿ ನಿಲ್ಲಕ್ ಆಗ್ಲಿಲ್ಲ. ಇವತ್ತು ಅದೇ ರೀತಿಯಲ್ಲಿ ಅವ್ ಗೇಜ್ ಆ ರೀತಿ ಪಾಪ ಮಾಡ್ದ. ಇವತ್ತಿನ ಕಾಲಕ್ಕೆ ಎಷ್ಟೋ ಸೈತಾನನು ವಂಚಿಸ್ತಾ ಇದ್ದಾನೆ ಲೋಕದ ಪ್ರಕಾರವಾಗಿ. ಅದು ಒಬ್ಬರನ್ನ ದ್ವೇಷ ಮಾಡೋದಿರ್ಬೋದು, ಯಾರನ್ನ ಒಬ್ಬನ ವಿರೋಧಿಸೋದಿರ್ಬೋದು. ನೋಡ, ವಿರೋಧಿಸುವಿಕೆಗೆ ಬಂದಾಗ ಒಂದು ವಾಕ್ಯ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಬ್ಬನ ವಿರೋಧಿಸುವಂತ ಮಾತು ಬಂದಾಗ ದೇವ್ರು ಏನ್ ಮಾಡ್ತಾನೆ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ತೆಗೆದುಕೊಳ್ಳಿ, 22ನೇ ವಾಕ್ಯ ಓದಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಏನೋ ವಿರೋಧವಿದೆ ಎಂಬುದನ್ನು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನ ಕೊಡು. ಸಾಕು, ಆಮೇಲೆ ಬಂದು ಕೊಡು. ಏನೇನಾಗ್ತಾರಂತಿಲ್ಲಿ? ಒಬ್ಬ ಮನುಷ್ಯನು ನ್ಯಾಯ ವಿಚಾರಣೆಗೆ, ಅಂದ್ರೆ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅಂದ್ರೆ ಸಾಕು, ಅವನ ನ್ಯಾಯ ಸಭೆಗೆ ವಿಚಾರಣೆಗೆ ಗುರಿಯಾಗುವನು. ಮೂರ್ಖ ಅಂತ ಅಂದ್ರೆ ಸಾಕು, ಅವನ ಅಗ್ನಿ ನರಕಕ್ಕೆ ಗುರಿಯಾಗುವನು. ಈ ತರ ಪಾಪಗಳು ಎಷ್ಟೋ ಜನ ಮಾಡುತ್ತಿದ್ದಾರೆ. ಇದನ್ನ ಯಾರಾದ್ರೂ ಖಂಡಿಸ್ತಾರ? ಇದನ್ನ ಯಾರಾದ್ರೂ ಎಚ್ಚರಿಸ್ತಾರ? ಇದನ್ನ ಯಾರಾದ್ರೂ ಬೋಧಿಸ್ತಾರ? ಎಲ್ಲೂ ಇಲ್ಲ. ಇದನ್ನೆಲ್ಲ ದೇವರು ಕೇಳೋದು. ಯೇಸು ಸ್ವಾಮಿ ನ್ಯಾಯ ತೀರ್ಪು ಬಂದಾಗ ನೀನ್ ಏನ್ ತಿಂದೆ, ಏನ್ ಮಾಡಿದ್ದೆ, ಎಷ್ಟು ಮನೆ ಕಟ್ಟದೆ, ಎಷ್ಟು ಆಸ್ತಿ ಸಂಪಾದನೆ ಮಾಡಿದೆ, ವರ್ಷ ಏನೇನ್ ತಿಂತಾ ಇದ್ದಿ, ಎಂತೆಂತ ಬಟ್ಟೆ ಆಗ್ದಿ, ಎಂತ ಕಾರ್ ತೆಗ್ದಿದ್ದಿ, ಇದನ್ನ ಕೇಳ್ತಾನ ದೇವರು. ನನ್ನ ವಾಕ್ಯವನ್ನ ಕೇಳಿ ನೀನು ಬಿಡುಗಡೆ ಹೊಂದಿ ನಿತ್ಯ ಜೀವನಕ್ಕಾಗಿ ನಿಂತು ನಿನ್ನ ಜೀವನದಲ್ಲಿ ಯಾವ ರೀತಿ ನೀನು ನಡೆದಿದ್ಯಾ? ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಂಡಿದ್ಯಾ ಅಥವಾ ಅವಿದ್ಯವಾಗಿ ನಡೆದುಕೊಂಡಿದ್ಯಾ? ಲೀಸ್ಟ್ ತೆಗಿತಾನ ದೇವರು. ಲೀಸ್ಟ್ ತೆಗೆದಾಗ ನೋಡಿ, ಇಂಥ ಅಗ್ನಿ ನರಕಕ್ಕೆ, ನ್ಯಾಯ ವಿಚಾರಣೆಗೆ ಯಾವ ರೀತಿ ಮನುಷ್ಯ ಗುರಿ ಆಗ್ತಾನೆ ಇವತ್ತು ಗೊತ್ತೇ ಇರೋದಿಲ್ಲ. ಇದಕ್ಕಾಗಿದ್ದನ್ನ ಯಾರು ನಾವೇನು ಸಾಕ್ಷ್ಯ ಅಂತ ಹೇಳಕ್ ಆಗೋದಿಲ್ಲ. ಎಲ್ಲರಲ್ಲೂ ಈ ತಪ್ಪುಗಳು ಬಂದೇ ಬರುತ್ತೆ. ಈ ಶಾಪಗಳು ಮುಂದುವರಿತದೆ. ಇದನ್ನೆಲ್ಲ ಬಲಗಳನ್ನು ಮುರಿಬೇಕಾದ್ರೆ ನಮ್ಮನ್ನು ನಾವೇ ದೇವರ ಪಾದದಲ್ಲಿ ಒಪ್ಪಿಸಿ ಕೊಡಬೇಕು. ಅವಾಗಲೇ ಅದರ ಬಲ ಮುರಿಯೋದು, ಅವಾಗಲೇ ಅದರ ಶಾಪಗಳು ಮುರಿಯೋದು, ಅವಾಗಲೇ ಅದರ ಕಾರ್ಯಗಳ ಲಯವಾಗೋದು. ಈ ಗೇಜ್ ಅದೇ ಎಲಿಷನ ಬಳಿಯ ಪ್ರಾರ್ಥನೆ ಮಾಡಿ, ದೇವರ ಮನುಷ್ಯನೇ, ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದೇನೆ, ಈ ಪಾಪ, ಈ ಶಾಪ, ಈ ರೋಗ ನನ್ನ ಮೇಲೆ ಬರಮಾಡಬೇಡ, ಬೇಡ. ಅದು ಬರೀ ಅವನಿಗೆ ಮಾತ್ರ ಅಲ್ಲ, ನಿನ್ನನ್ನು ನಿನ್ನ ಕುಟುಂಬವನ್ನು ಸಂಪೂರ್ಣವಾಗಿ ಹಿಡಿದಿರ್ಬೋದು ನಾಮ ನನ್ನ ಕುಷ್ಠ ಅಂತ ಹೇಳ್ತಾರೆ. ಒಬ್ಬನೇ ಮಾಡಿದ ತಪ್ಪಿಗೆ ಅವನಿಗೂ ಅವನ ಮನೆತನಕ್ಕೂ ಬರ್ತಾ ಇದೆ ಶಾಪ. ನಡೆದ್ರ ಅವನ ಮನೆತನವೇ ಕುಷ್ಠರೋಗದ ಮನೆ ಆಗೋಯ್ತು. ಈಗ ಅವನು ಪಡ್ಕೊಂಡು ಹೋದಂಥದ್ದು ಆ ಕಾಣಿಕೆ, ಆ ಬೆಳ್ಳಿ, ಆ ಬಟ್ಟೆ, ಅದವನ್ನ ರಕ್ಷಣೆ ಮಾಡ್ತದೋ? ಜೀವನ ಪರ್ಯಂತರ ಇಲ್ಲ. ಎಲ್ಲಿ ಹೊಂದ್ಕೊಂಡಿದ್ದು? ದೇವರ ಸನ್ನಿಧಿಯಲ್ಲಿ ತಪ್ಪು ಮಾಡಿ.
ಇವತ್ತು ಅನೇಕ ಜನರು ದೇವರನ್ನ ನಂಬಿನು ದೇವರ ಭಯವಿಲ್ಲದೆ ಜೀವಿಸೋರಿದ್ದಾರೆ. ಇವತ್ತು ಅನೇಕರು ದೇವರನ್ನ ನಂಬಿದ್ರು, ಅನೇಕರು ಬರೀ ವಿಶ್ವಾಸಿಗಳೆಲ್ಲ ಪಾಸ್ಟರ್ಸ್ ಕೂಡ ದೇವರ ನಂಬಿದ್ರು ಕೂಡ ದೇವರ ಭಯವಿಲ್ಲದೆ ಜೀವಿಸ್ತಾರೆ. ದೇವರ ಅಭಿಷೇಕನ ವಿರೋಧಿಸುವಂಥದ್ದು, ಶಪಿಸುವಂಥದ್ದು, ಕೀಳಾಗಿ ಮಾತನಾಡುವಂಥದ್ದು, ದೇವರ ಭಯವಿಲ್ಲ. ದೇವರ ಸುವಾರ್ತೆ ಸಾರಬೇಕು, ಆತ್ಮ ಬಾರಬೇಕು. ಆತ್ಮಗಳು ಇವತ್ತು ನಿತ್ಯ ನರಕಕ್ಕೆ ಎಷ್ಟೋ ಸಾವಿರಾರು ಜನರನ್ನ ಇವತ್ತು ಸೈತಾನ ನುಂಗುತ್ತಾ ಇದ್ದಾನೆ. ಇದ್ರ ಬಗ್ಗೆ ಕಾಳಜಿ, ಇದ್ರ ಬಗ್ಗೆ ದಾಹ, ಇದ್ರ ಬಗ್ಗೆ ಒಂದು ಏನು ಪ್ರಾರ್ಥನೆ ಮೋಹ ಇಲ್ಲ. ಉಪವಾಸ ಮಾಡೋಣ, ಆಸಕ್ತಿ ಪಡೋಣ, ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಉಪವಾಸ ಮಾಡಿ ಜನರಿಗಾಗಿ, ಈ ಪಟ್ಟಣಕ್ಕಾಗಿ, ಈ ಗ್ರಾಮಕ್ಕಾಗಿ, ಅಥವಾ ಇಂಥ ಕುಲಗಳಿಗಾಗಿ, ಇಂಥ ಜನರಿಗಾಗಿ ಈ ಪ್ರಾರ್ಥನೆಗಳಿಲ್ಲ. ವಿರೋಧಗಳು ಹೆಚ್ಚಾಗ್ತಾ ಇದೆ, ವಿರೋಧಗಳು ಹೆಚ್ಚಾಗ್ತದೆ, ದ್ವೇಷನೇ ಹೆಚ್ಚಾಗ್ತಾ ಇದೆ. ಇನ್ನು ರೋಗ ಸೌಖ್ಯ ಎಲ್ಲಿ ಸಿಗುತ್ತೆ? ಬದಲಾವಣೆ ಎಲ್ಲಿ ಬರುತ್ತೆ? ಬಿಡುಗಡೆಗಳು ಎಲ್ಲಿ ಬರುತ್ತೆ? ಅದಕ್ಕೆ ದೇವರು ಹೇಳಿದ್ರು, ನಮ್ಮನ್ನು ನಾವು ಶುದ್ಧವಾಗಿ ನೋಡಿಕೊಳ್ಳಬೇಕು. ಇನ್ನೊಬ್ಬರ ಸ್ವಭಾವದಲ್ಲಿ ನಾವು ಪಾಲುದಾರಿಕೆ ಆಗಬಾರದು. ಒಂದು ಮನುಷ್ಯ ಮೃದುವಾಗಿ ಮಾತನಾಡ್ಬಿಟ್ರೆ ನಾವೇನ್ ಮಾಡ್ಬಿಡ್ತೀವಿ? ನಂಬಿಬಿಡ್ತೀವಿ. ಓ, ಈ ಮನುಷ್ಯ ಎಷ್ಟು ಒಳ್ಳೆಯವನಾಗಿರ್ಬೋದು, ಇವನ ಬಾಯಿಂದ ಇಷ್ಟೊಂದು ನಯವಾದ ಮಾತು ಬರ್ತಾ ಇದೆಯಲ್ಲ, ಅವನ ಹಿಂದೆ ಎಂತೆಂತ ಪಾಪದ ಕರೆಗಳಿರ್ತದೆ ಯಾರಿಗ್ ಗೊತ್ತು? ಅವ್ರ ಹಿಂದೆ ಹೆಂಗೆ ಇರುತ್ತೆ ಯಾರಿಗ್ ಗೊತ್ತು? ಅದನ್ನ ನೋಡೋವರೆಗೂ ಯಾವುದೇ ಮನುಷ್ಯನ ಮೇಲೆ ನಾವು ಡಿಪೆಂಡ್ ಮಾಡಂಗಿಲ್ಲ. ಅದು ಚರಿತ್ರೆ ತಿಳಿಬೇಕು. ತಿಳಿಯೋವರೆಗೂ ನಾವು ಕಂಟ್ರೋಲ್ ಅಲ್ಲೇ ಇರಬೇಕು. ಇವತ್ತಿನ ದಿನಗಳಲ್ಲಿ ಆಗಲ್ಲ. ಸಿಕ್ಕ ಕಡೆ ಹೋಗ್ಬಿಡ್ತಾರೆ, ಸಿಕ್ಕ ಕಡೆ ಹೋಗಿ ಪಾಪ ಮಾಡ್ತಾರೆ, ಸಿಕ್ಕ ಕಡೆ ಹೋಗಿ ತಪ್ಪು ಮಾಡ್ತಾರೆ, ಸಿಕ್ಕದವ್ರನ್ನ ದೂಷಿಸ್ತಾರೆ, ಸಿಕ್ಕದವ್ರನ್ನೆಲ್ಲ ಬೈಕೊಳ್ತಾರೆ, ವಿರೋಧಿಸ್ತಾರೆ, ನಿಂದಿಸ್ತಾರೆ, ಚಾಡಿ ಹೇಳ್ತಾರೆ, ಮೂರ್ಖ ಅಂತಾರೆ, ದೂಷಿಸ್ತಾರೆ. ಏನಿರ್ತದೆ? ಸಿಟ್ಟು ಕೋಪಗೊಳ್ಳುತ್ತಾರೆ, ಮತ್ತೆ ನೀಚ ಅಂತಾರೆ, ಮತ್ತೆ ಮೂರ್ಖ ಅಂತಾರೆ. ಇದಕ್ಕೆ ಸಂಬಂಧಪಟ್ಟದ್ದು ಬೇರೆ ಬೇರೆ ಅರ್ಥಗಳಲ್ಲಿ ಬರ್ತದೆ. ಇದೆಲ್ಲ ಏನಾಗ್ತದೆ? ದಿನೇ ದಿನೇ ಪಾಪಗಳು ಕೂಡಿಟ್ಕೊಳ್ಳುವಂಥದ್ದಾಗಿರುತ್ತೆ. ಈಗ ಹೇಳಿ, ಇದನ್ನೆಲ್ಲ ಕೂಡಿಟ್ಕೊಂಡು ಇವಾಗ ನಾವು ಲೈವ್ ಬಿಡ್ತೀವಿ, ವಾಟ್ಸಪ್ಗಳಿದೆ, ಅದನ್ನ ಹೇಳದ್ನೆಲ್ಲ ಬೆಳಿಗ್ಗೆ ಒಬ್ರು ಹಾಕಿದ್ದಾರೆ ಅಂತೇಳಿ, ಈಗ ನಮಗಾಗಿ ಪ್ರಾರ್ಥನೆ ಮಾಡು, ನಾವು ಪ್ರಾರ್ಥನೆ ಮಾಡ್ತೀವಿ. ಬಿಡುಗಡೆ ಆಗುತ್ತೆ ನಿನ್ಗೆ? ನಾವು ಪ್ರಾರ್ಥನೆ ಮಾಡ್ತೀವಿ ನಿನ್ನ ವಿಷಯಕ್ಕಾಗಿ. ಪ್ರಾರ್ಥನೆ ಮಾಡಿದ್ರೆ ನಿನ್ಗೆ ಬಿಡುಗಡೆ ಆಗುತ್ತಾ? ಈಗ ಗೇಜಿ ಹೊಂದಿಕೊಂಡು ಈ ಕುಷ್ಠರೋಗ, ನಾವು ಪ್ರಾರ್ಥನೆ ಮಾಡ್ತೀವಿ, ಬಿಡುಗಡೆ ಆಗುತ್ತ ಅವನಿಗೆ? ಹೇಳಿ, ಈಗ ಅವನು ಬಿಡುಗಡೆ ಆಗ್ಬೋದಾ? ಯಾಕಂದ್ರೆ ಅವನಾಗ ಪಡ್ಕೊಂಡಿದ್ದಂತ ಶಾಪ, ಅದು ಪಾಪ ಮಾಡ್ದ ಶಾಪ ಹೊಂದ್ಕೊಂಡ. ಈಗ ಅದು ಬಿಡುಗಡೆ ಆಗ್ಬೇಕಾದ್ರೆ ಅವನೇನ್ ಮಾಡ್ಬೇಕು? ಮೊದಲು ಅವನು ಪ್ರಾರ್ಥನೆ ಮಾಡ್ಬೇಕು, ದೇವರಿಗೆ ಸಮರ್ಪಣೆ ಮಾಡ್ಬೇಕು. ದೇವರೇ, ನಾನು ತಪ್ಪು ಮಾಡಿದ್ದೀನಿ, ಪಾಪ ಮಾಡಿದ್ದೀನಿ, ನನ್ನ ಕ್ಷಮಿಸು ಅಂತ. ಅವಾಗ ಜನರು ಅವನಿಗಾಗಿವೆ. ಯಾರು? ಎಲಿಷನೇ ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಇದು ಬಹಳ ಪ್ರಾಮುಖ್ಯ. ಇವತ್ತು ಆಗಿಲ್ಲ, ಇವತ್ತಿನ ದಿನದಲ್ಲಿ ಅದು ಆಗಿಲ್ಲ, ಇವತ್ತಿನ ದಿನದಲ್ಲಿ ಆಗಿಲ್ಲ. ಪ್ರಾರ್ಥನೆ ಅನ್ನೋದು ಒಂದು ಏನಾಗಿದೆ? ಬಿಸ್ನೆಸ್ ಟೈಪ್ ಮಾಡ್ಕೊಂಡಿದ್ದಾರೆ. ಬಿಸ್ನೆಸ್ ಟೈಪ್. ಯಾರಿಗೋ ಹಾಕಿದ್ರೆ ಯಾರೋ ಪ್ರಾರ್ಥನೆ ಮಾಡ್ತಾರೆ ಬಿಡು, ಯಾರಿಗೋ ಹಾಕಿದ್ರೆ ಯಾರೋ ಪ್ರಾರ್ಥನೆ ಮಾಡ್ತಾರೆ ಬಿಡು. ದೇವ್ರು ಕೇಳ್ತಾನೆ, ಆದ್ರೆ ನಿನ್ಗೆ ಬಿಡುಗಡೆ ಬೇಕಲ್ಲ. ನೀನ್ ಪಾಪದಲ್ಲೇ ಇದ್ರೆ ದೇವ್ರ ಹಸ್ತ ಬರ್ತದೆ ನಿನ್ನ ಹತ್ರಕ್ಕೆ, ಹುಡ್ಕೊಂಡ್ ಬರ್ತದೆ. ಒಬ್ರು ಪ್ರಾರ್ಥನೆ ಮಾಡಿದಾಗ ಯಥಾ ಪ್ರಕಾರವಾಗಿರ್ತಕ್ಕಂಥ ವ್ಯಕ್ತಿ ಆತ್ಮದಾದಿಂದ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ಕರ ನಿನ್ನನ್ನು ಹುಡ್ಕೊಂಡ್ ಬರ್ತದೆ. ಆ ಪ್ರಾರ್ಥನೆ ಮೂಲಕ ನಿನ್ನನ್ನು ಗುಣಪಡಿಸೋದಕ್ಕೋ, ಸೌಖ್ಯ ಪಡಿಸೋದಕ್ಕೋ, ನಿನ್ಗೆ ಅದ್ಭುತ ಮಾಡೋದಕ್ಕೆ. ಆದ್ರೆ ನೀನು ಪಾಪದಲ್ಲಿದ್ದಾಗ ದೇವರಿಗೆ ಅಲ್ಲಿ ಅದ್ಭುತ ಮಾಡೋಕೆ ನೀನು ಒಪ್ಪಿಸ್ಕೊಡದೇ ಇರುವಾಗ ದೇವರ ಆತ್ಮನ ಏನ್ ಮಾಡ್ತಾನೆ? ಹಿಂತಿರುಗೋದು, ಅಲ್ಲಿ ಕಾರ್ಯ ನಡೆಯುತ್ತದೆ. ನೀನೇ ಪಾಪ ಮಾಡ್ತಾ ಇದ್ದೆ, ನೀನೇ ಒಪ್ಪಿಸ್ಕೊಟ್ರಲ್ಲ, ಸಮರ್ಪಣೆ ಮಾಡ್ರಲ್ಲ, ನಿನ್ನಲ್ಲಿ ಪಶ್ಚಾತ್ತಾಪನೇ ಇಲ್ಲ. ಈಗ ನೋಡಿ, ಗೇಜ್ಗೆ ಎಲಿಷ ಈ ರೀತಿ ಹೇಳುವ, ಗೇಜ್ ಏನಾದ್ರೂ ಒಂದು ಮಾತು ಮಾತಾಡದ್ನ? ಒಂದು ಮಾತು, ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸು, ಗೊತ್ತಿಲ್ಲದೆ ಮಾಡ್ಬಿಟ್ಟು ಏನಾದ್ರು ಒಂದು. ಈಗ ಅವ್ನಿಗೆ ಹೆಂಗೆ ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗುತ್ತೆ? ಬಿಡುಗಡೆ ಸಿಗುತ್ತಾ? ಇದೇ ರೀತಿಯಲ್ಲಿ ಇವತ್ತು ಎಷ್ಟೋ ಜನ ತನ್ನ ತಪ್ಪನ್ನ ಅರಿವೆ ಮಾಡಿಕೊಂಡು ತನ್ನ ಪಾಪದ ಕರೆಗಳನ್ನ ಸಮರ್ಪಣೆ ಮಾಡದೆ, ಪ್ರಾರ್ಥನೆ ಮಾಡದೆ, ನನಗಾಗಿ ಪ್ರಾರ್ಥನೆ ಮಾಡಿ, ನನಗಾಗಿ ಪ್ರಾರ್ಥನೆ ಮಾಡಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ, ನಮ್ಮ ಜೀವಿತಕ್ಕಾಗಿ ಪ್ರಾರ್ಥನೆ, ಇದನ್ನ ಮನುಷ್ಯ ಏನ್ ಮಾಡ್ತಾನೆ? ಬಯಸ್ತಾನೆ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಅಲ್ಲಿ ಗಮನ, ಬಿಡುಗಡೆ. ಅರ್ಥ ಆಯ್ತಾ? ಸರಿ, ಟೈಮ್ ಜಾಸ್ತಿ ಆಗ್ತಾ ಇದೆ. ಈಗ ನಾವ್ ಇಂಥ ತಪ್ಪುಗಳು ಮಾಡೇ ಇಲ್ಲ ಅಂತ ನಾವ್ ಹೇಳಂಗಿಲ್ಲ. ಗೇಹಜ್ ಒಂದ್ ರೀತಿಯಲ್ಲಿ ಮಾಡ್ದ, ಯೇಸು ಸ್ವಾಮಿ ಬಾಯಲ್ಲಿ ಹೇಳಿತಕ್ಕಂತ 3 ಕಾರ್ಯಗಳನ್ನ ನೋಡಿದ್ವಿ. ಕೋಪಗೊಳ್ಳುವಂಥದ್ದು, ನೀಚ ಅನ್ನುವಂಥದ್ದು, ಮೂರ್ಖ ಅನ್ನುವಂಥದ್ದು.
ಇದು ಯಾವಾಗಾದ್ರೂ ನಮ್ಮ ಮೇಲೆ ಒಳಗಡೆ ಬಂದಿಲ್ವಾ? ಈ ಪಾಪಗಳನ್ನ ಪಶ್ಚಾತ್ತಾಪ ಪಟ್ಟಿದ್ದೀವಾ? ಈಗ ನಮಗೆ ಬಿಡುಗಡೆ ಬೇಕು, ಸ್ವಸ್ಥತೆ ಬೇಕು, ಕುಟುಂಬ ಚೆನ್ನಾಗಿರ್ಬೇಕು, ಆಶೀರ್ವಾದವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕಂದ್ರೆ ಇದನ್ನೆಲ್ಲ ತ್ಯಜಿಸ್ಬೇಕು. ಅವಾಗ್ಲೇ ಬದಲಾವಣೆ. ಈಗ ನಾವು ಪ್ರಾರ್ಥನೆಯಲ್ಲಿ ಮಾಡ್ತೀವಪ್ಪ, ಶಾಪಗಳು ಮರಿಬೇಕು, ಪಾಪಗಳು ಮರಿಬೇಕು. ನೋಡಿ, ಹೋದ್ ವಾರ ಇದೇ ಪ್ರಾರ್ಥನೆ ಮಾಡಿದ್ವಿ. ಎಷ್ಟು ಜನ ಇದ್ರು? ಎಷ್ಟು ಮಂದಿ ಇದ್ರು? ಈ ಶಾಪಗಳು ಮುರಿತೀವಿ ಅಂದಾಗ ಕೆಲವು ನೋಡೋಣ ಹೆಂಗಿರ್ತದ ಅಂತ ಬರ್ತಾರೆ. ಡಿಸೈನ್ ಹೆಂಗಿರುತ್ತೆ, ಇವರ ಮಾತು ಹೆಂಗಿರುತ್ತೆ ಅಂತ. ಅದೇ ಅವ್ರು ಬಂದಾಗ ಅವ್ರಿಗೆ ನೈಸ್ ಆಗಿ ಅವ್ರಿಗೆ ಸ್ವೀಟ್ ಆಗಿ ಮಾತನಾಡಿ ಅವ್ರನ್ನ ಮೆಚ್ಚಿಸ್ಬಿಟ್ರೆ ನಮಗಿಂತ ನಿಮಗಿಂತ ಮುಂಚಿತವಾಗಿರ್ತಾರೆ ಆನ್ಲೈನ್ ಸೇವೆಗಳು ಪ್ರಾರ್ಥನೆ ಮಾಡಕ್ಕೆ. ಅದೇ ಇರತಕ್ಕಂತ ವಿಷಯನ ಇದ್ದಕ್ಕಿದ್ದಂತ ರೀತಿಯಲ್ಲಿ ಹೇಳಿದ್ರೆ ಏನ್ ಮಾಡ್ತಾರೆ? ಲೋಕದ ಜನ ಹೇಳ್ತಾರಲ್ಲ, ಇರೋದನ್ನ ಇದ್ದಕ್ಕಿದ್ದ ರೀತಿಯಲ್ಲಿ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರು ಅಂತ. ಆ ರೀತಿ ಅವ್ರು ಒದ್ಬಿಟ್ಟು ಹೊರಟೋಗ್ತಾರೆ. ಲೈವೇ ಬೇಡ, ಈ ಸೇವೆನೇ ಬೇಡ ನಮಗೆ ಅಂತ. ಇರೋದು ಇದ್ದಕ್ಕಿದ್ದಂಗೆ ಹೇಳೋದು. ನಿಲ್ಲಕ್ ಆಗೋದಿಲ್ಲ. ನೀವು ನಿಲ್ಲಕ್ ಆಗ್ಲಿಲ್ಲ ಅಂದ್ರೆ ನೀನ್ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹೋದ್ರು ಅಷ್ಟೇ ಗೇಜಿ, ನೀನ್ ಯಾವ ದೇಶದಲ್ಲಿ ತಿರುಗಿದ್ರು ಅಷ್ಟೇ, ಎಲ್ಲಿ ಹೋದ್ರು ಅಷ್ಟೇ, ನೀನ್ ಅಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಪಾಪ ನಿನ್ಗೆ ಎಲ್ಲಿ ಬಿಡುಗಡೆ ಸಿಗೋದಿಲ್ಲ. ನೀ ಪಶ್ಚಾತ್ತಾಪ ಪಡಬೇಕು. ಆ ನಂತರ ನೀನು ಪ್ರಾರ್ಥನೆನ ಬಯಸಬೇಕು. ಅವಾಗ ಶಾಪಗಳು ಮುರಿಯುತ್ತದೆ, ಪಾಪದ ಫಲಗಳು ಮುರಿಯುತ್ತದೆ. ನೀನೇ ಒಪ್ಪಿಸ್ಕೊಡಲ್ಲ, ನೀನೇ ಸಮರ್ಪಣೆ ಮಾಡಲ್ಲ ನನ್ನ ತಪ್ಪನ್ನ, ನಾನು ಮಾಡಿದ ಪಾಪನ. ನಾನ್ ಪ್ರಾರ್ಥನೆ ಮಾಡ್ಬಿಟ್ರೆ ನಿನಗಾಗಿ ಅದ್ ಹೆಂಗ್ ಬಿಡುಗಡೆ ಆಗುತ್ತೆ? ಅದ್ ಹೆಂಗೆ ಸೌಖ್ಯ ಆಗುತ್ತೆ? ಅದ್ ಹೆಂಗೆ ಸ್ವಸ್ಥತೆ ಆಗುತ್ತೆ? ಇದ್ದೀರಾ ಎಲ್ರು ನಮ್ ಜೊತೆಲಿ ಇದ್ದೀರಾ? ಯಾರ್ಯಾರು ಇದ್ದೀರಾ ಜೊತೆಯಲ್ಲಿ ಇರೋರ? ಯಾರ್ಯಾರು ಇದ್ದೀರಾ? ಅಲ್ಲೆಲ್ಲ ಹೇಳಿ. ಪ್ರೈಸ್ ದಿ ಲಾರ್ಡ್. ಒಬ್ರು ಶಿವನಭದ್ರರು, ರಕ್ಷಿತ್ ಇದ್ದಾರೆ, ಕಮಲಾ ಸಿಸ್ಟರ್, ಸರಸ್ವತಮ್ಮ ಸಿಸ್ಟರ್, ಮತ್ತೆ ಇನ್ಯಾರಿದ್ದೀರಾ? ಶಿಲ್ಪಾ ಸಿಸ್ಟರ್, ರಾಜು ಬ್ರದರ್ ಇದ್ದೀರಾ? ಸರಿ, ಪ್ರಾರ್ಥನೆ ಮಾಡಕ್ ಹೋಗೋಣ ನಾವೀಗ. ಈಗ ಪ್ರಾರ್ಥನೆ ಮಾಡಕ್ ಹೋಗೋಣ. ಈಗ ವಾಕ್ಯ ಕೇಳಿದ್ರಲ್ಲ ಎಲ್ರು? ಎಷ್ಟೊತ್ತು ವಾಕ್ಯ ಕೇಳಿದ್ರಲ್ಲ? ಈ ವಾಕ್ಯಗಳಿಂದ ನಿಮ್ಮಲ್ಲಿ ದೇವರು ಮಾತನಾಡಿದ್ದಾದ್ರೆ ನೀವು ಸಮರ್ಪಣೆ ಮಾಡೇ ಇಲ್ಲ ಅಂತ ನಾವ್ ಹೇಳಕ್ ಸಾಧ್ಯ ಇಲ್ಲ. ಯೇಸು ಹೇಳಿದಂತ 3 ವಿಷಯ: ಒಬ್ಬರ ಮೇಲೆ ಕೋಪಗೊಂಡ್ರು ಸಾಕು, ಸೇವೆ ಮಾಡೋರ ಮೇಲೆ. ನಿಚ್ಚ ಅಂದ್ರೆ ಸಾಕು, ನಿನಗೆ ಗೊತ್ತಿಲ್ಲದೆ ನಿನ್ನ ಮನೆಯಲ್ಲಿ ಅಂದ್ಕೋ, ಅದನ್ನ ದೇವ್ರು ಕೇಳಿರ್ತಾನೆ. ಮೂರ್ಖ ಅಂದ್ರೆ ಸಾಕು, ಪಾಶ ಗೊತ್ತಿದ್ರು ದೇವ್ರು ನೋಡಿರ್ತಾನೆ. ಅದನ್ನೇ ನೀನು ಸಮರ್ಪಣೆ ಮಾಡ್ಬೇಕು, ಅದನ್ನೇ ನೀನು ಅರಿಕೆ ಮಾಡ್ಬೇಕು. ಸರಿ, ನಾವ್ ಇದರಲ್ಲಿ ಪ್ರಾರ್ಥಿಸೋಣ. ಯಾರ್ಯಾರಿಗೆ ಪ್ರಾರ್ಥಿಸೋಣ? ಮೊದಲು ಯಾರಾದ್ರೂ ಈ ತರ ವಿಷಯಗಳು ನಿಮ್ಮ ನೆನಪಿಗೆ ಬರ್ಬೋದು, ಅದನ್ನ ನಾವ್ ಯಾರನ್ನ ಪ್ರಶ್ನೆ ಮಾಡಕ್ ಹೋಗಲ್ಲ. ನನಗಾಗಿ ಪ್ರಾರ್ಥನೆ ಮಾಡಿ ಫಸ್ಟ್ ನಾನು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ನಾವೆಲ್ಲರಿಗಾಗಿ ಪ್ರಾರ್ಥಿಸ್ತೀವಿ. ನಿಮ್ ಪರ್ಸನಲ್ ವಿಷಯಗಳು ಏನಿರ್ತದೋ ಗೊತ್ತಿರೋದೆ, ಅದು ಪಬ್ಲಿಷನ್ ಅವಶ್ಯಕತೆ ಇಲ್ಲ. ನೀನು ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಬಲ ಹೊಂದುತ್ತೀಯೋ ಅಷ್ಟೇ ಸಾಕು. ದೇವರು ನೀನ್ ಬಿಡುಗಡೆ ಹೊಂದಕ್ಕೆ ಮಾರ್ಗ ತೋರಿಸ್ತದೋ ಅಷ್ಟೇ ಸಾಕು. ನೀನ್ ಇನ್ನೊಬ್ಬರಿಗೆ ಸ್ವಾರ್ಥ ಸಾರುವಂಥದ್ದು, ಇನ್ನೊಬ್ಬರಿಗೆ ದೇವರ ಮಧ್ಯದಲ್ಲಿ ಸಾಕ್ಷಿಯಾಗಿ ನಿಲ್ಲುವಂತ ಕುಟುಂಬವಾಗಿ ನೀನು ಬೆಳಿತೀಯಾ, ಅದು ದೇವರಿಗೆ ಬೇಕಾಗಿರೋದು. ಬಚ್ಚಿಟ್ಕೊಂಡು ಹೋಗ್ಬಾರ್ದು ಪಾಪನ, ಒತ್ಕೊಂಡು ಹೋಗ್ಬಾರ್ದು ಶಾಪನ. ಬಿಟ್ಟು ಹೋಗ್ಬೇಕು ಪಾಪಗಳನ್ನ, ಶಾಪಗಳನ್ನ ತ್ಯಜಿಸಬೇಕು, ಸಮರ್ಪಣೆ. ಸರಿ, ನಾವು ಪ್ರಾರ್ಥಿಸೋಣ. ನಮ್ಮ ಸಭೆ ಕುಟುಂಬಗಳಿಗಾಗಿ ಮೊದಲು ನಾವು ಪ್ರಾರ್ಥಿಸೋಣ. ಇಂಥ ಪಾಪಗಳನ್ನ ಸಮರ್ಪಣೆ ಮಾಡ್ರಿ. ಯಾರ್ದಾದ್ರು ವಿಷಯಗಳೇನಾದ್ರು ಇದ್ರೆ ಹೇಳಿ, ನಮಗಾಗಿ ಅಂತ ಹೇಳಿ. ನಿಮ್ಗಿದ್ರೆ ಆ ನೆನಪುಗಳಿದ್ರೆ ಮಾತ್ರನೇ. ನೀವ್ ಏನ್ ತಪ್ಪು ಮಾಡಿದ್ರೆ ಅನ್ನೋದು ಅವಶ್ಯಕತೆ ಬೇಡವೇ ಬೇಡ. ನಮ್ಮ ವಿಷಯಕ್ಕಾಗಿ, ನಾನು ಇದಕ್ಕಾಗಿ ಪ್ರಾರ್ಥನೆ ಮಾಡಿ ಫಸ್ಟ್ ನಾನು ಪ್ರಾರ್ಥನೆ ಮಾಡ್ತೀನಿ. ನಾವಿಲ್ಲಿ ನಿಮ್ಗ ನೀನು ಪ್ರಾರ್ಥನೆ ಮಾಡ್ಬೇಕು, ನಾವಿಲ್ಲಿ ಪ್ರಾರ್ಥನೆ ಮಾಡೋದು. ಅವಾಗ್ಲೇ ದೇವ್ರ ಕರಲ್ಲಿ ಚಲಿಸೋದಕ್ಕೆ ತೊಡಗುತ್ತೆ. ಹೇಳಿ, ಯಾರ್ಯಾರಿಗಿದ್ದೀರಾ? ಯಾರ್ಯಾರು ಮಾಡೋಣ? 3 ಕುಟುಂಬಕ್ಕೆ ಮಾಡೋಣ. ಎಷ್ಟು ಜನ ಇದ್ದೀರಾ? ಎಲ್ರಿಗೂ ನಾವು ಪ್ರಾರ್ಥನೆ ಮಾಡ್ಬೇಕು. ಸರಿ, ಮೊದಲು ನಾವು ರಕ್ಷಿತ ಕುಟುಂಬಕ್ಕಾಗಿ, ಸರಸ್ವತಮಕ್ಕಾಗಿ, ಮತ್ತೆ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ. ನಾವೇನು ಸಾಕ್ಷ್ಯ ಅಂತ ಹೇಳಕ್ ಆಗೋದಿಲ್ಲ, ದೇವರ ಸೇವೆ ಇದು. ಪಾಪದ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅರ್ಥ ಇದ್ರಾ? ಸರಿ, ಕರ್ತನಾದ ದೇವರೇ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ರಕ್ಷಿತ ಕುಟುಂಬಕ್ಕಾಗಿ, ದೇವರಾತ್ಮ ಸರಸ್ವತಮ ಕುಟುಂಬಕ್ಕಾಗಿ ನಿನ್ನ ರಕ್ತದಡಿಯಲ್ಲಿ ಪ್ರಾರ್ಥಿಸುವಾಗ ಮನೆ ಮೇಲೆ, ಕರ್ತನ ಕುಟುಂಬಗಳ ಮೇಲೆ ಸ್ವಾಮಿ, ಯಾವುದೇ ಕರ್ತನ ಗೊತ್ತಿಲ್ಲದ ರೀತಿಯಲ್ಲಿ ಕ್ರಿಯೆಗಳು, ಪಾಪಗಳು ದೇವರ ಇನ್ನು ಕ್ಷಮೆ ಇಲ್ಲದಿರ್ತಕ್ಕಂಥದ್ದು ಯಾವುದೇ ಇದ್ರು ಯೇಸುವೆ ನಿನ್ನ ರಕ್ತದಡಿಯಲ್ಲಿ ಶುದ್ಧವಾಗಿ, ನಿನ್ನ ರಕ್ತದಡಿಯಲ್ಲಿ ಶುದ್ಧಿಪಡಿಸಿ ಬಲಪಡಿಸಿ ಅವರಿಗೆ ಬೇಕಾದಂತ ಬದಲಾವಣೆ, ಬಿಡುಗಡೆ ನೀನು ಕೊಡು. ಪಶ್ಚಾತ್ತಾಪದ ಮಹಿಮೆಗಳ ದೇವರವರು ಹೊಂದಿಕೊಳ್ಳಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪಶ್ಚಾತ್ತಾಪ ಹೊಂದಿಕೊಳ್ಳಲಿ, ಬದಲಾವಣೆ ಬರಲಿ. ಸ್ತೋತ್ರ. ನಮ್ಮ ಕುಟುಂಬದಲ್ಲೂ ದೇವರ ನಿನ್ನ ಕರವನ್ನು ಚೆಲ್ಲಿಸಿ ಹಿಂದಟ್ಟಿ ಬರುವಂತ ಯಾವುದೇ ಪಾಪಗಳಾಗ್ಲಿ, ಶಾಪಗಳಾಗ್ಲಿ, ರೋಗಗಳಾಗ್ಲಿ ಮುಂದರಿಬಾರ್ದು. ನಿನ್ನ ರಕ್ತದಡಿಯಲ್ಲಿ ಅದರ ಬಲಗಳನ್ನು ಮುರಿತೇವೆ ದೇವರೇ. ಅದರ ಆಲೋಚನೆಗಳು ಮುರಿಯಲ್ಪಡಬೇಕು.
ದೇವರೇ ನಮ್ಮ ಕುಟುಂಬ ನಮ್ಮ ಮಕ್ಕಳ ಮೇಲೆ ಏನಿದ್ರು ಬರೀ ಅನುಗ್ರಹ ಆಶೀರ್ವಾದಗಳು ಮುಂದರಿಬೇಕು. ಶಾಪಗಳಿಗೆ ಮತ್ತೆ ಅನುಮತಿ ಕೊಡೋದಿಲ್ಲ. ನಾವು ಸಮರ್ಪಣೆ ಮಾಡ್ತೀವಿ. ಅದು ಏನೇ ತಪ್ಪುಗಳು ಮಾಡಿದ್ರು ದೇವರೇ ನಮ್ಮ ನೆನಪಿಗೆ ತೆಗೆದುಕೊಂಡು ಅದನ್ನ ದೇವರ ಪಾದದಲ್ಲಿ ಸಮರ್ಪಣೆ ಮಾಡ್ತೇವೆ. ದೇವರೇ, ಪಾಪದ ಸಂಬಳ ಮರಣ ಅಂತ ದೇವರೇನ್ ಹೇಳಿದ್ದೀವಿ. ಈ ಪಾಪಗಳು ಯಾವುದು ಕರ್ತನ ಮೇಲೆ ಆಳ್ವಿಕೆ ಮಾಡುದಂತೆ. ನನ್ನ ದೇವರೇ, ನೀನು ಶುದ್ಧಿಪಡಿಸು ಶುದ್ಧಿಪಡಿಸು ಶುದ್ಧಿ ಮಾಡು ದೇವರೇ. 2-3 ಕುಟುಂಬಗಳನ್ನು ನೀನು ಶುದ್ಧಿ ಮಾಡು ಯೇಸುವಿನ ನಾಮದಲ್ಲಿ. ಇರ್ತಕ್ಕಂಥವ್ರು ಒಬ್ಬೊಬ್ರು ಒಪ್ಪಿಸ್ಕೊಡ್ಲಿ, ನಾವು ಒಪ್ಪಿಸ್ಕೊಡ್ತೇವೆ. ದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನ ರಕ್ತ ಕರ್ತನೆ ಒಬ್ಬೊಬ್ಬರ ಮೇಲೆ ಕಾವಲು. ಯೇಸುವಿನ ರಕ್ತದಲ್ಲಿ ಕಾವಲು, ಬಿಡುಗಡೆ. ಈ ಶಾಪಗಳಿಂದ ಬದಲಾವಣೆ ಅಂದುಕೊಳ್ಳಲಿ ಸ್ತೋತ್ರ. ಬಿಡುಗಡೆಗಳು ಅಂದುಕೊಳ್ಳಲಿ ಸ್ವಾಮಿ. ಸ್ತೋತ್ರ ಸ್ತೋತ್ರ. ಅದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್ ಆಮೇನ್ ಆಮೇನ್. ಸ್ತೋತ್ರ ಸ್ತೋತ್ರ. ಇನ್ಯಾರಿದ್ದೀರಾ? ಸರ್ಸ್ವತಮದಾಯ್ತಲ್ವಾ? ಶಿಲ್ಪಾ ಶಿಷ್ಟಕ್ಕಾಗಿ ಮತ್ತೆ ಶಿವಣ್ಣ ಬ್ರದರ್ಗೆ ಮಾಡಿದ್ರೆ, ಈಗ ಶಿವಣ್ಣ ಬ್ರದರ್ ಮತ್ತೆ ಸುಮಾ ಸಿಸ್ಟರ್, ಇವ್ರ 3 ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸೋಣ. ಸಮರ್ಪಣೆ ಮಾಡಿ ನೀವು ನಿಮ್ಮ ಸಮ್ಮುಖದಲ್ಲಿ, ನೀವು ಈಗ ತ್ಯಾಗ ಮಾಡಿ ಒಪ್ಪಿಸಿಕೊಟ್ಟು, ಅದು ಎಂತ ಕ್ರಿಯೆಗಳಾಗಿಲ್ಲ, ಒಬ್ಬರು ಮಾಡಿದ್ರೆ ಮನೆ ಮೇಲೆ ಬರ್ತದೆ. ಅನ್ಯರಾಗಿದ್ದಾಗ ಮಾಡಿದ್ರು ಅದು ತಪ್ಪಿದ್ದಲ್ಲ. ಅದಕ್ಕೆ ಯಾರೇ ಕುಟುಂಬದಲ್ಲಿ ಮಾಡಿದ್ರು ಆ ಶಾಪಗಳು ನಮ್ಮ ಮೇಲೆ ಬರಬಾರದು. ದೇವರೇ, ನಾನು ಪ್ರಾರ್ಥಿಸ್ತೀನಿ, ನನ್ನ ಮುಖಾಂತರ ನನ್ನ ಕುಟುಂಬನ ಬದಲಾಯಿಸು. ಈ ಶಾಪಗಳಿಂದ ಪಾಪಗಳಿಂದ ದೇವರೇ ಬದಲಾವಣೆ ಕೊಡು, ಬಿಡುಗಡೆ ಕೊಡು ಸ್ವಾಮಿ. ನಾನು ನಂಬುತ್ತೇನೆ. ನಂಬಿಕೆ ಬಹಳ ಪ್ರಾಮುಖ್ಯ. ಅರ್ಥ ಐತೆ? 3 ಕುಟುಂಬಗಳು ದೃಢವಾಗಿ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಸಮರ್ಪಿಸಿ ಸ್ತೋತ್ರ ಮಾಡುತ್ತೇವೆ ರಾಜನೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸರ್ವಶಕ್ತನಾದ ದೇವರೇ, ಶಿಲ್ಪ ಸೋದರಿಗಾಗಿ ಪ್ರಾರ್ಥಿಸ್ತೀವಿ. ಕರ್ತನಾದ ದೇವರೇ, ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಶಿಷ್ಯಗಾಗಿ, ಶಿವಣ್ಣ ಬ್ರದರ್ಗಾಗಿ, ಅವರ ಮನೆಗಳ ಮೇಲೆ, ಅವರ ಮನೆತನಗಳ ಮೇಲೆ ಸ್ವಾಮಿ, ಅವರ ತಲೆಗಳ ಮೇಲೆ ಕರೆ ಮಾಡುವಂತ ರೋಗಗಳು, ವಾಸಿ ಆಗದಂತ ರೋಗಗಳು, ಕರ್ತನೆ ಬಿಡುಗಡೆ ಆಗದಿರ್ತಕ್ಕಂಥ ಸನ್ನಿವೇಶಗಳು, ಕರ್ತನೆ ಸಮಾಧಾನ ಇಲ್ಲದಿರ್ತಕ್ಕಂಥ ಸಿಚುವೇಶನ್ಗಳು ಯಾವ್ದ್ಯಾವ್ದು ಕಾಡ್ತಾ ಇದೆಯೋ, ಬಾಧಿಸ್ತಾ ಇದೆಯೋ ದೇವರೇ, ಗೊತ್ತಿಲ್ಲದ ರೀತಿಯಲ್ಲಿ ಪಾಪಗಳು, ನಿನ್ನ ರಕ್ತ ದೇವರೇ ಸೌಖ್ಯವಾಗಿ ಈಗಲೇ ಅವರ ಮಕ್ಕಳ ಮೇಲೆ, ದೇವರ ಕುಟುಂಬಗಳ ಮೇಲೆ ಇಳಿದು ಬರ್ಲಿ ಸ್ತೋತ್ರ. ಈ ಕುಟುಂಬಗಳಿಗಾಗಿ ನಿನ್ನ ರಕ್ತ ಸುರಿಸ್ತಾ ಇದೆಯಲ್ಲ, ಸ್ತೋತ್ರ ಸ್ತೋತ್ರ. ಮುಟ್ತಾ ಇದೆಯಾ ಸ್ವಾಮಿ, ಮುಟ್ತಾ ಇದೆಯಾ ದೇವರೇ, ಮುಟ್ಟುವ ತನ ನಿನಗೆ ಸ್ತೋತ್ರ 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 ಸ್ತೋತ್ರ. ಶಿಲ್ಪ ಸಹೋದರ ಕುಟುಂಬ ನಿನ್ನ ಮುಟ್ತಾ ಇದೆ. ನಿನ್ನ ಗಾವಿಳ ಹಸ್ತ ಮನೆ ಮೇಲೆ ಚಲಿಸ್ತಾ ಇದೆ. ಆ ಮನೆ ಮೇಲೆ ಕರೆ ಮಾಡುವಂತೆಲ್ಲ ಮಾಟ, ರೋಗದ ಶಕ್ತಿಗಳು, ಪಾಪದ ಕ್ರಿಯೆಗಳು ಸಂಪೂರ್ಣ ಬಿಡುಗಡೆ ಆಗ್ಲಿ, ಸಂಪೂರ್ಣ ಬಿಡುಗಡೆ ಆಗಲಿ ದೇವರೇ. ಅಸುಮ ಸಹೋದರಿ ಮೇಲೆ ಕರ್ತನ ಕರೆ ಮಾಡುವಂತೆಲ್ಲ ರೋಗದ ಬಲಗಳು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಲಿ. ಅವರ ಪಾಪಗಳನ್ನ ಸಮರ್ಪಣೆ ಮಾಡ್ಲಿ, ಅವರ ತಪ್ಪುಗಳನ್ನ. ಸ್ತೋತ್ರ ಸ್ತೋತ್ರ. ಬದಲಾವಣೆ ಬರ್ಲಿ, ಬದಲಾವಣೆ ಬರ್ಲಿ. ಶಿವಣ್ಣ ಬ್ರದರ್ ಮೇಲೆ ನಿನ್ನ ರಕ್ತ ಕರ್ತನ ಕಾವಲು ಕೇಳ್ತಾ ಇದೆ. ನಿನ್ನ ರಕ್ತ ಕರ್ತನ ಪೂರ್ಣವಾಗಿ ಅವರ ಮನೆತನದಿಂದ ಬರುವಂತ ಪಾಪಗಳು, ಶಾಪಗಳು, ರೋಗದ ಕರೆಗಳು, ವ್ಯಾಧಿಗಳು ಎಲ್ಲವನ್ನ ಲಯಪಡಿಸ್ತಾ ಇದ್ದೀವಿ. ಅವರಿಗೆ ಬದಲಾವಣೆ ಕೊಡ್ತಾ ಇದೆಯಾ, ಮಾರ್ಗಗಳು ತೋರ್ಪಡಿಸ್ತಾ ಇದೆಯಾ, ದಾರಿ ತೋರ್ಪಡಿಸ್ತಾ ಇದೆಯಾ. ಸ್ತೋತ್ರ. ಅದ್ಭುತವಾದ ರೀತಿಯಲ್ಲಿ ಮಾರ್ಗ ದೇವರ ದಾರಿ ತೋರ್ಪಡಿಸ್ತಾ ಇದೆಯಾ. ಅದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ದೇವರೇ, ನಿನ್ನ ಕರ ಚಲಿಸಲಿ, ನಿನ್ನ ಕೃಪೆ ಚಲಿಸಲಿ, ನಿನ್ನ ಕರವಲ್ಲಿ ಚಲಿಸಲಿ, ನಿನ್ನ ಅಭಿಷೇಕದಲ್ಲಿ ಚಲಿಸಲಿ. ನಿನ್ನ ರಕ್ತದಲ್ಲಿ ಕರ್ತನೆಯವರಿಗೆ ಕಾವಲಾಗಿರ್ಲಿ, ನಿನ್ನ ಕೃಪೆಯವರಿಗೆ ಕಾವಲಾಗಿರ್ಲಿ. ನಿನ್ನ ರಕ್ತದಡಿಯಲ್ಲಿ ಅವ್ರನ್ನ ನಡೆಸು, ನಿನ್ನ ಮೈ ಮೇಲೆ ಅವ್ರನ್ನ ನಡೆಸು, ಮಹಿಮೆಗಳಲ್ಲಿ ತುಂಬಿಸು, ಆತ್ಮದಲ್ಲೂ ಸತ್ಯದಲ್ಲೂ ಜ್ಞಾನದಲ್ಲಿ ಅವ್ರನ್ನ ನಡೆಸು ಸ್ವಾಮಿ. ಪಶ್ಚಾತ್ತಾಪ ಪಡಲಿ, ಈಗಲೇ ಪಶ್ಚಾತ್ತಾಪ ಪಡಲಿ. ಒಂದೊಂದು ಪಾಪದ ಕರೆಗಳಿಗೆ ಕರ್ತನೆ ಪಶ್ಚಾತ್ತಾಪ ಪಡಲಿ. ಯಾವ ಶಾಪಗಳು ಯಾವ ರೀತಿ ಆಳ್ವಿಕೆ ಮಾಡ್ತದೆ ಬದುಕೋದಕ್ಕೆ ಬಿಡದೆ ಸ್ವಾಮಿ. ಒಬ್ಬನು ಮಾಡಿದ ಪಾಪದಿಂದ, ತಪ್ಪುಗಳಿಂದ ಸ್ವಾಮಿ ಅವರ ಮನೆತನಕ್ಕೆ ಶಾಪ ಬಂತು ದೇವರೇ, ಅವರ ಮನೆತನಕ್ಕೆ ರೋಗ ಬಂತು ದೇವರೇ. ಆ ರೀತಿಯಲ್ಲಿ ಆಗಬಾರದು. ಯಾರೋ ಮಾಡಿದ ಪಾಪದ ಫಲ ಇಲ್ಲಿ ಅನುಭವಿಸುವಾಗ ನಿನ್ನ ಹೆಸರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವಲ್ಲ ದೇವರ, ಬದಲಾವಣೆ ಬರ್ಲಿ ಸ್ವಾಮಿ. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸ್ತದೆ, ನಿನ್ನ ನಂಬಿಕೆ ನಿನ್ನನ್ನ ಬಿಡುಗಡೆ ಮಾಡುತ್ತದೆ ಅಂತ ಹೇಳಿದ್ಯಾ. ಅದರಂತೆ ವಾಕ್ಯಗಳನ್ನು ನೆರವೇರಿಸು ಸ್ವಾಮಿ. ಸ್ತೋತ್ರ 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 ಸ್ತೋತ್ರ. ದೇವರೇ, ನಿನಗೆ ಸ್ತೋತ್ರ. ಯೇಸಪ್ಪ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ಮತ್ತಿನ್ಯಾರಿದ್ದೀರಾ? ರಾಜ ಬ್ರದರ್ ಮತ್ತೆ ಕಮಲಾ ಸಿಸ್ಟರ್ ಜಯಶ್ರೀಗಾಗಿ ನಾವು ಪ್ರಾರ್ಥಿಸೋಣ. ಇದ್ದೀರಮ್ಮ ಸಿಸ್ಟರ್? ಕಮಲಾ ಸಿಸ್ಟರ್, ರಾಜ ಬ್ರದರ್ ಇದ್ದೀರಾ? ರಾಜು ಬ್ರದರ್, ರಾಜು ಅವ್ರು ಮಿಸ್ ಆಗ್ತಾ ಇದ್ದಾರೆ. ಅವರು ನೋಡಿ, ಬರೀ ಮೊಬೈಲ್ ಮಾತ್ರ ಇದೆ, ಅವ್ರು ಕಾಣ್ತಾ ಇಲ್ಲ. ಸರಿ, ಈಗ ನೀವು ಪ್ರಾರ್ಥನೆ ಮಾಡಿ. ಜಯಶ್ರೀನು ಅಷ್ಟೇ ಪ್ರಾರ್ಥನೆ ಮಾಡಿ. ಈಗ ನಿಮ್ಮ 3 ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗ ಸಮರ್ಪಣೆ ಮಾಡಿ, ಅದಕ್ಕೆ ಅನುಮತಿನ ಕೊಡಬಾರ್ದು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವರೇ, ರಾಜು ಬ್ರದರ್ಗಾಗಿ, ದೇವರೇ, ಆ ಕಮಲಾ ಸಿಸ್ಟರ್ಗಾಗಿ, ಜಯಶ್ರೀಗಾಗಿ ನಿನ್ನ ರಕ್ತದ ಅಡಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪಶ್ಚಾತ್ತಾಪ ಪಟ್ಟು ಕರ್ತನೆ ಸಮರ್ಪಣೆ ಮಾಡ್ಲಿ. ಯೇಸುವೆ, ಅವರ ತಪ್ಪುಗಳನ್ನ ಸಮರ್ಪಣೆ ಮಾಡುವಾಗ ದೇವರ ಬದಲಾವಣೆ ಬರ್ಲಿ, ಬಿಡುಗಡೆ ಬರ್ಲಿ.
ಅವ್ರ ಮೇಲೆ ಕರೆ ಮಾಡುವಂತ ಕರ್ತನೆ ಪಾಪದ ಕರೆಗಳು, ಶಾಪದ ಕರೆಗಳು ಸಂಪೂರ್ಣವಾಗಿ ಬಿಡುಗಡೆ ಆಗಲಿ. ಸ್ತೋತ್ರ ಸ್ತೋತ್ರ ಯೇಸುವೇ ಸ್ತೋತ್ರ. ನಿನ್ನ ರಕ್ತದಲ್ಲಿ ಪ್ರಾರ್ಥಿಸ್ತಾ ಇದ್ವಿ. ಅಶುದ್ಧತೆಗಳು, ಬಂಧನಗಳು ಮರೀತಾ ಇದೆ. ಸೈತಾನನ ಬಂಧನಗಳು, ಸೈತಾನನ ಬಲಗಳು ಮರೀತಾ ಇದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲ ಅಂಧಕಾರದ ಬಲಗಳು ಮರೀತಾ ಇದೆ. ಸ್ತೋತ್ರ. ಅವರ ಪಾಪಗಳನ್ನ, ಅಧರ್ಮಗಳನ್ನ ನೀಗಿಸ್ತಾ ಇದೆ, ಬಿಡುಗಡೆ ಕೊಡ್ತಾ ಇದೆಯಾ ದೇವ್ರೆ. ಏನ್ ಅದ್ಭುತ ಮಾಡ್ತಿದ್ಯಾ ದೇವ್ರೆ. ಬದಲಾವಣೆ ಕೊಟ್ಟಿದ್ಯಾ, ಬಿಡುಗಡೆ ಕೊಟ್ಟಿದ್ಯಾ ದೇವ್ರೆ. ನಿನಗೆ ಸ್ತೋತ್ರ. ಸೌಖ್ಯ ಪಡಿಸ್ತಾ ಇದೆಯಾ ನೀನು, ಅದಕ್ಕಾಗಿ ಸ್ತೋತ್ರ. ರಾಜ ಬ್ರದರ್ ಮೇಲೆ ಕರೆ ಮಾಡುವಂತ ಎಲ್ಲ ಅಪ ರೋಗ ಶಾಪಗಳು ಮರೆಯಲ್ಪಡಲಿ. ಹಾಗೆ ದೇವರ ಕಮಲ ಸಹೋದರ ಮೇಲೆ ಕರ್ತನ ಕುಟುಂಬದಲ್ಲಿ ಕರೆ ಮಾಡುವಂತ ಎಲ್ಲ ಗಲಿಬಿಲಿ ರೋಗ ಬಲಹೀನತೆಗಳು, ಬಿಡುಗಡೆ ಇಲ್ಲದಿರ್ತಕ್ಕಂಥ ಸನ್ನಿವೇಶಗಳು, ಅನಾರೋಗ್ಯಗಳು ಕರ್ತನ ಎಲ್ಲವನ್ನು ದೇವರ ಆರಾಧನೆ ಬಿಡದಂತ ತಡೆ ಮಾಡುವಂತ ಶಕ್ತಿಗಳು ಸಂಪೂರ್ಣವಾಗಿ ಮರೆಯುತ್ತೇವೆ ದೇವರೇ. ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಮರೆಯುತ್ತೇವೆ. ನಿನ್ನ ರಕ್ತ ದೇವರೇ ಕಾವಲ ಕೇಳ್ತಾ ಇದ್ದೀವಿ. ನಿನ್ನ ರಕ್ತ ದೇವರೇ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ದೇವರೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ರಕ್ತದಡಿಯಲ್ಲಿ ಕಾವಲು ಕೇಳ್ತಾ ಇದ್ದೀವಿ. ನಿನ್ನ ರಕ್ತದಡಿಯಲ್ಲಿ ಕರ್ತನೆ ಕಾವಲು ಕೇಳ್ತಾ ಇದ್ದೀವಿ. ಯೇಸುವೇ ನಿನಗೆ ವಂದನೆ. ಜಯಶ್ರೀಗೂ ದೇವರೇ, ನಿನ್ನ ರಕ್ತದಡಿಯಲ್ಲಿ ಕಾವಲು ಕೇಳ್ತಾ ಇದ್ದೀವಿ. ಕರೆ ಮಾಡುವಂತ ಪಾಪದ ಶಕ್ತಿಗಳು, ಬಂಧನಗಳು, ಮಂತ್ರದ ಶಕ್ತಿಗಳು, ಕರ್ತನ ಆಳ್ವಿಕೆ ಮಾಡ್ತಕ್ಕಂಥ ಶುದ್ಧತೆಗಳು, ಸೌಮ್ಯ ಯೇಸಪ್ಪ ಎಲ್ಲವೂ ಮರೆಯಲ್ಪಡಲಿ. ಎಲ್ಲ ದುಷ್ಟ ಶಕ್ತಿಗಳು ಸಂಪೂರ್ಣವಾಗಿ ಮರೆಯಲ್ಪಡಲು. ಕರೆ ಮಾಡುವಂತ ಪಾಪದ ಶಕ್ತಿಗಳು, ಅಂಧಕಾರದ ಬಲಗಳು ಕರೆ ಮಾಡಬಾರ್ದು. ಯೇಸುವೆ ಸಮರ್ಪಣೆ ಮಾಡ್ಲಿ, ಒಪ್ಪಿಸ್ಕೊಡ್ಲಿ ಕುಟುಂಬ ಸಂಪೂರ್ಣವಾಗಿ. ನಿನ್ನ ರಕ್ತದಡಿಯಲ್ಲಿ ಕಾವಲಿರಿಸಿ ಮಕ್ಕಳಿಗೆ, ಕುಟುಂಬಗಳಿಗೆ ಬೇಕಾದಂತ ಬದಲಾವಣೆ ಕೃಪೆ ಕೊಡು. ಇನ್ನು ಇವತ್ತು ಎಷ್ಟೋ ಮಂದಿ ಬರದೇ ಇರ್ತಕ್ಕಂಥವ್ರು, ನಮ್ಮ ಸಭೆ ಮಕ್ಕಳು ಇನ್ನು ಹೊರಗಡೆ ಇರ್ತಕ್ಕಂಥವ್ರು, ಇವರೆಲ್ಲರನ್ನು ನೆನೆಸಿಕೊಂಡು ಕರ್ತನ ಇವತ್ತಿನ ಆರಾಧನೆಗೆ ಸ್ಥಿರಪಡಿಸು. ಈ ವಾರ ಆರಾಧನೆ ಶಾಪಗಳನ್ನು ದೇವರೇ ಪಾಪಗಳಿಂದ ಬಿಡುಗಡೆ ಹೊಂದೋದಕ್ಕೆ ದೇವರೇ ನಿನ್ನ ರಕ್ತದಡಿಯಲ್ಲಿ ಕರ್ತನೆ ಕಾವಲಿರಿಸಬೇಕಾಗಿ ಸ್ವಾಮಿ ನಿನ್ನ ಹೆಸರಲ್ಲಿ ಪ್ರಾರ್ಥಿಸಿ ನಿನ್ನ ಆಶೀರ್ವಾದ ಮಾಡೋಣ. ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಇಲ್ಲಿವರೆಗೂ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ತಂದೆಯಾದಂತ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರ ಆತ್ಮನ ಸಹ ಕೊಡಿ ಬಂದಿರ್ತಕ್ಕಂಥ ಎಲ್ಲ ದೇವ ಜನರು ಎಂದಿಗೂ ಯೇಸು ಸ್ವಾಮಿ ಎರಡನೇ ಸಾರಿ ಲೋಕಕ್ಕೆ ಬರೋವರೆಗೂ ಉಂಟಾಗಿರಲಿ. ಆಮೆನ್. ಜೀವನ ಕೊಟ್ಟಂತ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಓಕೆ, ಲೈವ್ ಕಟ್ ಆಯ್ತು. ಈಗ ಲೈವ್ ಕಟ್ ಮಾಡ್ತಿದ್ರೆ ಇದೆಲ್ಲ ರೆಕಾರ್ಡಿಂಗ್ ಆಗಿದೆ. ಓಕೆ, ದೇವರಿಗೆ ಸ್ತೋತ್ರ. ಮತ್ತೆ ಯಾಕೆ ಕಮಲಾ ಸಿಸ್ಟ್ರು, ಯಾಕಮ್ಮ ಲಾಸ್ಟ್ ಟೈಮ್ ಬಂದವರು ಯಾಕೆ ಮತ್ತೆ ಈ ವಾರದಲ್ಲಿ ಮತ್ತೆ ಜಾಯ್ನ್ ಆಗ್ತಾ ಇಲ್ಲ ಅವರು? ಆನಂದ್ ಬ್ರದರ್, ಆನಂದ್ ನಮ್ಮ ಸಭೆಯಿಂದ ಇಲ್ಲ. ಶಿವಣ್ಣ ಬ್ರದರ್, ನೀವು ನಿಮ್ ಇದಕ್ಕೆ ಲಿಂಕ್ಸ್ ಎಲ್ಲ ಕಳಿಸಿ ನೀವು ಪ್ರಾರ್ಥನೆಗಳಲ್ಲಿ ನಿಲ್ಬೇಕು. ಇದೇ ರೀತಿಯಲ್ಲಿ ನಾಳೆ ಶಿವಣ್ಣ ಬ್ರದರು, ರಕ್ಷಿತ್, ಆನಂದ್ ವಾಕ್ಯಗಳು ಬಲವಾಗಿ ನಿಂತು ವಾಕ್ಯ ಓದಿ ಫಲ ಕೊಡೋದಕ್ಕೆ ತೊಡಗಬೇಕು. ಗೊತ್ತಾಯ್ತಾ? ಇದು ವಾರಕ್ಕೊಂದು ಸರಿನ ರೋಗ ಸೌಖ್ಯದ ಪ್ರಾರ್ಥನೆ ಮಾಡ್ತೇವೆ. ಇನ್ನೊಂದು ವಾರದಲ್ಲಿ ಒಂದು ಅಭಿಷೇಕಕ್ಕೂ ಯಾವ್ದೋ ಒಂದು ಇದ್ರೆಲ್ಲ ಮಾಡ್ತಾ ಇದೀವಿ. ಇದ್ರಲ್ಲಿ ಪವರ ನಿಲ್ಬೇಕು. ಗೊತ್ತಾಯ್ತಾ? ನಾವು ಪ್ರಾರ್ಥನೆ ಮಾಡೋದು ಸೋತೋಗಂತ ಅವಶ್ಯಕತೆನೇ ಇಲ್ಲ. ಇಬ್ರಿದ್ರು ಪ್ರಾರ್ಥನೆ ಮಾಡ್ತೀವಿ. ಇಬ್ರಿದ್ರು ನಾವು ಬಿಡುವಂತದ್ದಿಲ್ಲ. ಯಾಕಂದ್ರೆ 99 ಕುರಿಗಳಿಗಿಂತ ಒಂದೇ ಒಂದು ಕುರಿ ತಪ್ಪಿಸ್ಕೊಂಡು ಹೋದ್ರು ಯೇಸು ಸ್ವಾಮಿ ಆ ಕುರಿ ನೋಡ್ಕೊಂಡು ಹೋಗ್ತಾನಂತೆ. 99 ಮುಖ್ಯ ಅಲ್ಲ, ಒಂದು ತಪ್ಪಿಸ್ಕೊಂಡು ಹೋಯ್ತಲ್ಲ ಅದು. ಇದು ಬಹಳ ಇಂಪಾರ್ಟೆಂಟ್ ದೇವರಿಗೆ ಸೇವೆ ಅನ್ನೋದು. ಅರ್ಥ ಆಯ್ತಾ? ನೋಡಿ, ಎಲ್ಲ ಮತ್ತೆ ಆಪ್ ಮಾಡ್ಕೊಂಡ್ಬಿಡ್ರಿ ಎಲ್ರು ವಿಡಿಯೋಸ್. ಅಲ್ಲಿ ಮಾತಾಡ್ತಾ ಇದೀವಿ ಫಸ್ಟ್, ನಾನು ಟಿವಿ ನೋಡ್ತಾ ಇರ್ತೀನಿ ಒಂದ್ ಸೈಡ್ ಅಲ್ಲಿ, ಸ್ವಲ್ಪ ಕಲ್ತಾ ಇರ್ತೀನಿ ಅಂತೀರಾ? ಓಕೆ, ನಿಮಗೆ ಲಿಂಕ್ಗಳು ಬರೋವಾಗ ನಿಮಗೆ ಸುವಾರ್ತೆ ನೀವು ಯಾರಿಗೆ ಹೇಳುತ್ತೀರಾ? ಅವ್ರ ಅನ್ಯರೇ ಆಗಿರ್ಲಿ, ಅವ್ರಿಗೆ ಸುವಾರ್ತೆನ ನೀವು ತಲುಪಿಸಬೇಕು. ಈ ಬಿಡುಗಡೆ, ಶಾಪಗಳಿಂದ ಬಿಡುಗಡೆ, ಪಾಪಗಳಿಂದ ಬಿಡುಗಡೆ, ಇದನ್ನ ನೀವು ತಲುಪಿಸೋದಕ್ಕೆ ನೀವು ಸಿದ್ಧರಾಗಬೇಕು. ಗೊತ್ತಾಯ್ತು? ಲಿಂಕ್ ಹಂಗೆ ಇರುತ್ತೆ ನಿಮ್ಮ ಹತ್ರ. ಇವತ್ತೇನೋ ಲೇಟ್ ಆಯ್ತು, ಇನ್ನು ಮುಂದೆ ಮಧ್ಯಾಹ್ನ ಅಷ್ಟರೊಳಗಡೆ ಎಲ್ಲ ರೆಡಿ ಮಾಡ್ತಾ ಇಲ್ಲ. ಇವತ್ತೇ ರೆಡಿ ಮಾಡಿ ಮಡಗ್ಬಿಡ್ಬೇಕು ಅದು ಲೋಕ ಆ ಟೈಮಿಗೆ. ಆ ಡೇಟ್ ಅವತ್ತು ಹಾಕಿ ಅವತ್ತು ಕಳಿಸ್ತಾ ಇರ್ತಾರೆ. ಅದು ನೀವೇನ್ ಮಾಡ್ಬೇಕು, ಸಣ್ಣ ಮಾಡ್ಬೇಕು. ಕಮಲಾ ಸಿಸ್ಟರ್ ಇದ್ದೀರಮ್ಮ? ಯಾಕೆ ಅವರು ಬ್ರದರ್ಸ್ ಬಂದಿಲ್ಲ? ಯಾರು ಸಾಗರದಿಂದ ಯಾರು ಬಂದಿದ್ರಲ್ಲ ಲಾಸ್ಟ್ ಟೈಮ್, ಅವ್ರಿಗೆ ಹೇಳಿ. ಅವ್ರಿಗೆ ಹೇಳಿದೀನಿ ಫಸ್ಟ್, ಅವ್ರು ಜಾಯ್ನ್ ಆಗಿಲ್ಲ. ಜಾಯ್ನ್ ಆಗಿಲ್ಲ. ಅದಕ್ಕೆ ನಮ್ಮ ಸೇವೆನಲ್ಲಿ ಸೈತಾನನು ತುಂಬಾ ಹೋರಾಟ ಮಾಡ್ತಾನೆ. ಮನಸ್ಸುಗಳನ್ನ ಕೆಡಿಸಿ ಆರಾಧನೆ ಮಾಡದಂತೆ ಸೈತಾನನು ತಡೆ ಮಾಡ್ತಾನೆ, ಎಲ್ರಿಗೂ ಅಷ್ಟೇ. ಆದ್ರೆ ಈಗ ನಮ್ಮ ಸಭೆ ಜನ ಎಲ್ರು ಎಚ್ಚೆತ್ತುಕೊಂಡಿದ್ದಾರೆ. ಸೈತಾನನು ಹೇಳ್ತಾನೆ, ಉಳಿದಂತವರೆಲ್ಲರೂ ಎಚ್ಚರಗೊಂಡಿದ್ದಾರೆ.
ಎಚ್ಚೆತ್ಕೊಂಡಿದ್ದೀವಿ. ಯಾಕಂದ್ರೆ ಸೈತಾನ ತಂತ್ರಗಳೇನು ಕ್ರಿಯೆಗಳೇನು ಅನ್ನೋದು ನಮ್ಗೆ ದೇವರು ತಿಳಿಯಪಡಿಸಿದ್ದಾನೆ. ಉಳಿದಂತವರಾಗ ಆಗಬಾರದು. ಈ ಪ್ರಾರ್ಥನೆಗಳಲ್ಲಿ ಸೋತು ಹೋಗುವಂತದ್ದೇ ಇಲ್ಲ. ಅರ್ಥ ಸೋತು ಹೋಗುವಂತ ಸನ್ನಿವೇಶನೇ ಇಲ್ಲ. ಯಥಾ ಪ್ರಕಾರ ಹೋಗ್ತಾ ಇರ್ಬೇಕಿದ್ದು ಪ್ರೇಯರ್. ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಆನ್ಲೈನ್ ರೀತಿಯಲ್ಲಿ ಇದನ್ನೆಲ್ಲ ನಾವು ಯೂಟ್ಯೂಬ್ಗೆ ಬಿಡ್ಲೇಬೇಕು. ಲಾಸ್ಟ್ ಟೈಮ್ ಡೈರೆಕ್ಟ್ ರಿಟರ್ನ್ ಮಾಡಿದಕ್ಕೆ ಅದೆಲ್ಲ ಸ್ವಲ್ಪ ಕರೆ ಬಂತು, ಪ್ರಾಬ್ಲಮ್ ಬರ್ತಾ ಇದೆ. ನಾನು ಕೆಲವು ವಿಚಾರಿಸಿದಾಗ ಡೈರೆಕ್ಟ್ ಯಾವ್ದು ಗೂಗಲ್ ಮೀಟ್ ಅಲ್ಲಿ ಜೂಮ್ ಮೀಟಿಂಗ್ ಅಲ್ಲಿ ಕೊಟ್ಟರೆ ಇದು ಪ್ರಾಬ್ಲಮ್ ಬರುತ್ತೆ ಅಂತ. ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಮಾಡ್ಕೊಂಡು ಮತ್ತೆ ಅದನ್ನ ಅಪ್ಲೈ ಮಾಡೋದು ಮತ್ತೆ ಯೂಟ್ಯೂಬ್ಗೆ ಮಾಡಲೇಬೇಕು. ಹೇಗಿತ್ತು ವಾಕ್ಯ ಎಲ್ಲ ಕಟ್ಟಾಗಿದೆಲ್ಲ? ರೆಕಾರ್ಡಿಂಗ್ ಕಟ್ಟಾಯ್ತಾ ರಕ್ಷಿತ? ಕಟ್ಟಾಗಿರೋ ಆಶೀರ್ವಾದ ಹೇಳಷ್ಟು ಹೊರಗಡೆ ಎಷ್ಟು ಏನ್ ಅನಿಸ್ತು ವಾಕ್ಯ ನಿಮಗೆ ಕೇಳಿ ಈಗ ಸಾಕ್ಷಿ ಇದೆಲ್ಲ ರೆಕಾರ್ಡಿಂಗ್ ಇಲ್ಲ ಈಗ ಹೇಳಿ ವಾಕ್ಯ ಕೇಳಿ ನಿಮಗೆ ಏನಾದ್ರು ಒಂದು ಚೇಂಜಸ್ ಬರ್ತಾ ಇದೆಯಾ? ವಾಕ್ಯ ಕೇಳ್ಬಿಟ್ಟು ಸುಮ್ಮನೆ ಆಮೇಲೆ ಹೇಳ್ಬಿಟ್ಟು ಹೋಗೋದಲ್ಲ. ಇದ್ರ ಕುರಿತು ನಿಮಗೆ ದೇವರು ಈ ಶಾಪಗಳು ಮರೆಯುವಿಕೆ ಕೊರ್ತು ನಿಮ್ಗೆ ಏನ್ ಅನಿಸ್ತು? ಕೆಲವು ಯಾರಾದ್ರು ಇದ್ರೆ ನಿಮ್ ಜೊತೆಲಿ ದೇವ್ರು ಮಾತಾಡಿದ್ರೆ ಕೆಲವು ಸಾಕ್ಷಿ ಹಂಚ್ಕೊಂಡಿರ್ತಾರೆ. ಅದೇ ರೆಕಾರ್ಡಿಂಗ್ ಆಗೋದಿಲ್ಲ. ಆನ್ಲೈನ್ ನಮ್ಮ ಮಾತು ರಾಜು ಬದಲ್ ಇದ್ದೀರಪ್ಪ? ಇಲ್ಲ ಹೇಳಿ. ಕಮಲ ಶಿಷ್ಟ ಆಗ್ಲಿ, ಶಿಲ್ಪ ಶಿಷ್ಟ ಆಗ್ಲಿ, ಸುಮಾ ಶಿಷ್ಟ, ಸರಸ್ವತಮ್ಮ, ಶಿವನ ಬದಲು. ಪ್ರೈಸ್ ಫಸ್ಟ್ ಅದೇ ಪೂರ್ತಿಯಾಗಿ ಒಪ್ಪಿಸ್ಕೊಳ್ಬೇಕು. ಮತ್ತೆ ಹಿಂಜಾರಬಾರ್ದು. ಯಾವುದೇ ಒಂದು ಸಮಸ್ಯೆ ಬಂದ್ರು ನೆಗಲ್ ಮೇಲೆ ಕೈ ಹಾಕಿದ್ರೆ ಹಿಂದೆ ಸರಿಬಾರ್ದು. ನಂಬಿಕೆಯಲ್ಲಿ ಪಾಪಗಳ ಬಗ್ಗೆ ಕೇಳಿದಾಗ ಇದು ಯಾವ ರೀತಿ ಸಮರ್ಪಣೆ ಆಯ್ತು ಅಂತ ಪಶ್ಚಾತ್ತಾಪ ಇದು ಈ ಪಾಪದ ಅರಿವುಗಳಿಗಾಯ್ತು. ಹೌದಾ? ಇಲ್ವಾ? ಹೌದು ಫಸ್ಟ್ ಪಾಪ ಮಾಡಿದ್ ಗೊತ್ತಿದ್ದು ಪಾಪ ಮಾಡಿದ್ರೆ ಮತ್ತೆ ತಪ್ಪಾಗ್ತದೆ. ಏನಿದ್ರು ತಪ್ಪು ಮಾಡಿದ್ದು ದೇವರಲ್ಲಿ ಕ್ಷಮೆ ಕೇಳ್ಬೇಕಂತ. ಯಾಕಂದ್ರೆ ನಾವು ನಮ್ಮ ಕೊರತೆಗಳಿಗೆ, ನಮಗೆ ಅವಶ್ಯಕತೆಗಳಿಗೆ, ನಮ್ಮ ಅಭಿಷೇಕಗಳಿಗೆ ನಾವೇ ಪ್ರೇಯರ್ ಮಾಡ್ಬೇಕು. ಆವಾಗ ದೇವರು ಮಕ್ಕಳು ಪ್ರೇಯರ್ ಮಾಡ್ತಾವ್ರೆ ಕೇಳ್ತಾವ್ರೆ ಅಂತ ದೇವ್ರು ಕೊಡ್ತಾನೆ. ನಮ್ಗೆ ನಮ್ಮ ಕುಟುಂಬಕ್ಕೆ ನಾವು ಮಾಡಿರ್ತಕ್ಕಂಥ ಪಾಪಕ್ಕೆ ನಾವು ಸಿದ್ಧರಾಗಿ ಪ್ರಾರ್ಥನೆ ಮಾಡಿ ಇನ್ನೊಬ್ರಿಗೆ ಹೇಳ್ಬೇಕು, ನಮಗಾಗಿ ಪ್ರಾರ್ಥನೆ ಮಾಡಿ ನಾನು ಸಿದ್ಧವಾಗಿದ್ದೀನಿ, ನಿಮ್ಮ ಪ್ರಾರ್ಥನೆ ನನಗೆ ಫಲ. ಅದು ಕರೆಕ್ಟ್. ಅದೆಲ್ಲ ನಾವು ಪಾಪ ಮಾಡಿದಾಗ ನಾವು ಒಪ್ಪಿಸ್ಕೊಟ್ಟು ಮತ್ತೆ ಮತ್ತೆ ಪಾಪಗಳನ್ನು ಮಾಡಬಾರ್ದು. ಮತ್ತೆ ನಾವು ಪಾಪಗಳನ್ನ ಮಾಡಿದ್ರೆ ಶಾಪಕ್ಕೆ ಗುರಿ ಆಗ್ತೀವಿ ಅನ್ನೋ ನನಗೆ ಅರ್ಥ ಆಯ್ತು. ಮತ್ತೆ ಇನ್ಯಾರು? ಕಮಲ ಸಿಸ್ಟರ್ ಮಾತಾಡಿ. ವಾಕ್ಯ ಕೇಳಿದ್ರಮ್ಮ ಕೊನೆವರೆಗೂ? ಸ್ತೋತ್ರ. ಇದು ಬರಬೇಕು. ಇದು ಜನರು ಇವತ್ತು ಬರ್ತಾರೆ ಹೋಗ್ತಾರೆ, ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬಾರ್ದು. ಸೈತಾನ್ ಮಾಡ್ತಾನೆ ಇದೇ ರೀತಿಯಲ್ಲಿ. ಬಂದು ಬಿಟ್ರೆ ಬೆಳೆದು ಬಿಡ್ತಾರೆ ಅಂತೇಳಿ ಫಸ್ಟೇ ನಮ್ಗೆ ನಿರಾಸೆಗೊಳಿಸ್ತಾನೆ. ನಾಳೆ ದಿವಸದಲ್ಲಿ ನೋಡ್ರಿ ಇದು ಅಂದ್ರೆ ಇನ್ನು ಹೆಚ್ಚಾಗಿ ನಮಗೂ ಪ್ರಾರ್ಥನೆ ಬೇಕು. ಪ್ರೇಯರ್ ಮಾಡುವಾಗಲೇ ದೆವ್ವಗಳು ನಡಗಬೇಕು. ಆನ್ಲೈನ್ ಅಲ್ಲಿ ಈ ಗೂಗಲ್ ಮೀಟ್ಗೆ ಜೈನ್ ಆಗ್ಬೇಕು. ಎಲ್ಲೆಲ್ಲಿ ಇವತ್ತು ಎಷ್ಟು ಕುಟುಂಬಗಳಲ್ಲಿ ದೆವ್ವಗಳ ಬಾಧೆಗಳು, ಮಂತ್ರಗಳ ಬಾಧೆಗಳು, ರೋಗಗಳ ಬಾಧೆಗಳಿದೆ ಗೊತ್ತಾ ನಿಮಗೆ? ಇಲ್ಲಿಂದ ನಾವು ಪ್ರಾರ್ಥನೆ ಮಾಡಿ ಆ ಪ್ಲೇಸ್ ಅಲ್ಲಿ ಅವ್ರ ಮನೆಗಳಲ್ಲಿ ಶಬ್ದ ಮುಳುಗುವಾಗಲೇ ಅಲ್ಲಿರುವಂತ ದೆವ್ವಗಳು ನಡಗಬೇಕು. ಇಂಥ ಒಂದು ಅಭಿಷೇಕದ ಬಲ ಹೊಂದಬೇಕು. ಇನ್ನು ಬೇಕು ಪವರ್. ಇದು ಸಾಲದು. ದೇವರಲ್ಲಿ ಇನ್ನೂ ಬಲ ಹೊಂದಬೇಕು. ಅವಾಗ್ಲೇ ನೋಡಿ ಕದಲುತ್ತೆ ಎಲ್ಲ ಅಸ್ಥಿವಾರಗಳು. ಸೈತಾನ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಹಾಕಿದ್ದಾನೆ ಅವನ ಅಸ್ಥಿವಾರಗಳು ಕದಲ್ತಾ ಇದ್ದು. ಇವಾಗ್ಲೇ ಅವನಿಗೆ ಭಯ ಇದೆ ನಮ್ಮ ಪ್ರಾರ್ಥನೆ. ಆದ್ರೆ ಇನ್ನಷ್ಟು ಹೆಚ್ಚಾಗ್ಬೇಕು ನಮ್ಮ ಪ್ರಾರ್ಥನೆ. ಅವ್ನು ಭಯ ಪಟ್ಬಿಟ್ಟಿದೆ ಅಂತ ನಾವು ಹೆಚ್ಚಿಸ್ಕೊಳ್ಳೋದಲ್ಲ, ನಾವು ಸಂತೋಷ ಪಡೋದಲ್ಲ. ಎಷ್ಟು ಸ್ವಾಮಿ ಕೂಡ ಅದನ್ನೆಲ್ಲ ಎಚ್ಚರಿಸಿದ್ರ. ಏನೋ ನಿಮ್ಮ ಹೆಸರುಗಳನ್ನ ಹೇಳುವಾಗ ನನ್ನ ಹೆಸರಲ್ಲಿ ನಿಮಗೆ ದೆವ್ವಗಳು ಬಿಟ್ಟು ಹೋಗ್ತದೆ ಅನ್ನುವಾಗ ನೀವು ಸಂತೋಷ ಪಡ್ಬೇಡ್ರಿ. ಪರಲೋಕದಲ್ಲಿ ನಮ್ಮ ಹೆಸರು ಬರ್ದಿದೆ ಅಂತ ಸಂತೋಷ ಪಡ್ರಿ. ನಂತರ ಸೈತಾನನ ಸಿಡಿಲಿನಂತೆ ಆಕಾಶದಿಂದ ನಿಮ್ಮ ಮೇಲೆ ಬೀಳೋದನ್ನ ನೋಡ್ತಾ ಇದ್ದೀನಿ. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ.
ತುಳಿರಿ ಅದನ್ನ ಅಂತ ಹೇಳಿದರು. ಓಕೆ, ದೇವ್ರಿಗೆ ಸ್ತೋತ್ರ. ಮುಂಜಾನೆ ನನ್ಗೊಂದು ರಾತ್ರಿ ಮಲಗೋಷ್ಟ್ರೊಳಗಡೆ 2:30 ರಾತ್ರಿ. ನನ್ನ ಬ್ರದರು, ಶಿವಣ್ಣ ಬ್ರದರು, ಇನ್ನೊಬ್ರು ಯಾರಿದ್ರೆ ಶಿಲ್ಪ ಸುಮಾ ಸಿಸ್ಟರ್ ಪ್ರೇಯರ್ ಮಾಡ್ತಿದ್ದೆ. ನಾನು ಸ್ವಲ್ಪ ಲಾಸ್ಟ್ ಜೈನ್ ಆದಿವತ್ತೆ. ಯಾಕಂದ್ರೆ 2:30 ಆಯ್ತು ಮಲಗೋಷ್ಟ್ರೊಳಗಡೆ. ಈಗ ಮತ್ತೆ ಬೇಗ ಮಲಗಬೇಕು. ಮತ್ತೆ ಮುಂಜಾನೆ ಮತ್ತೆ ಮಾಮೂಲಿ ರೆಗ್ಯುಲರ್ ಆಗಿ ಪ್ರೇಯರ್ ಇರ್ತದೆ ನಮ್ಮದು. ಇದು ಮಾತ್ರ ಆನ್ಲೈನ್ ವಿಷಯದಲ್ಲಿ ವಾರಕ್ಕೊಂದು ಸರಿ ಪಬ್ಲಿಕ್ ಬಿಡೋದು, ಇದನ್ನ ಮಾತ್ರ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು. ಇನ್ನು ಯಾವ ರೀತಿ ಮಾಡ್ತಾರೋ ದೇವ್ರಿಗೆ ಗೊತ್ತಿಲ್ಲ. ಅಂತಂತ ಹೋಗ್ಬೇಕಿದ್ದು ವಿಷಯಗಳು ಒಂದೊಂದು ಕ್ರಮವಾಗಿ. ಇದಕ್ಕಾಗಿ ಎಲ್ರೂ ಸಿದ್ಧರಾಗ್ರಿ. ಆಯ್ತಾ? ಯಾರು ಬರ್ಲಿಲ್ಲ ಹೋಗ್ಲಿಲ್ಲ, ಅವ್ರಿಗೆ ಬರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಆಶೀರ್ವಾದ ಇಲ್ಲ. ಬಂದಿದ್ದೀರಾ ಅಂದ್ರೆ ನಮ್ಗೆ ಆಶೀರ್ವಾದ ದೇವ್ರ ಬಿಡುಗಡೆ ಕೊಡ್ತಾನೆ. ಒಬ್ರು ನೋಡೋದಕ್ಕಿಂತ ನಾವು ದುಡುವ ಬಲ ಹೊಂದ್ಕೊಳ್ತಾ ಇದೀವ, ಬಿಡುಗಡೆ ಹೊಂದ್ಕೊಳ್ತಾ ಇದೀವ, ಪಾಪದಿಂದ ಶಾಪದಿಂದ ನಿಲ್ತಾ ಇದೀವ. ನಾವು ದೇವರ ಪಾದದಲ್ಲಿ ಫೌಂಡೇಶನ್ ಮೇಲೆ, ಅಸ್ಥಿವಾರದ ಮೇಲೆ ನಿಲ್ತಾ ಇದ್ದೀವ. ಇದು ದೇವರಲ್ಲಿ ಬಹಳ ಮುಖ್ಯ. ಇನ್ನೊಬ್ರು ಬಂದ್ರು, ಇನ್ನೊಬ್ರು ಬರ್ಲಿಲ್ಲ, ಅವೆಲ್ಲ ಟೆನ್ಷನ್ ತಗೊಳ್ಕೊಳ್ಬಾರ್ದು. ಉಳಿದಂತವರು ಅವ್ರಿಗೆ ಅವಶ್ಯಕತೆ ದೇವ್ರ ಕಂಡಿದ್ರೆ ಬರ್ತಾರೆ, ಬದಲಾವಣೆ ಹೊಂದ್ಕೊಳ್ತಾರೆ, ಬಿಡುಗಡೆ ಹೊಂದ್ಕೊಳ್ತಾರೆ. ಈ ಆತ್ಮಿಕ ಕಣ್ಣು ಅನೇಕರಿಗೇನೋ ತೆರೆದಿಲ್ಲ. ಬರೀ ಸ್ವಾಮಿ ಅನ್ನೋರೇ ಜಾಸ್ತಿ.